ಸಿವಿ ಹತ್ತು ಎಲ್ಲ ಓಕೆ. ಇದನ್ನೇನು ಮಾಡಿರಿ, ಇದನ್ನ ಹೆಡಿಂಗ್ ಬೇಕಲ್ಲ ಮತ್ತೆ ಹೆಡಿಂಗ್ ಇಲ್ಲೇ ಇನ್ಸರ್ಟ್ ಮಾಡ್ಬೋದ್ರಿ. ಹೆಡಿಂಗ್ ಬೇಕಂತ ಇಲ್ಲಿ ಅದಾವ ಕ್ಲಿಯರ್ ಆಗ್ಬೋದ್ರಿ. ಕಾಪಿ ನೋಡಿ ಬರ್ರಿ, ವಿಡಿಯೋ ಮಾತಾಡ್ರಿ, ನನ್ನ ಜೊತೆ ಮಾತಾಡ್ರಿ. ಇದು ಹಾಕಿದ್ರಿ, ಇಲ್ಲಿ ಬರ್ರಿ, ಇಲ್ಲಿ ಎಷ್ಟು ಕೊಟ್ಟು ಇದಕ್ಕೆ ಹಾಕ್ರಿ. ಫಿಗರ್ 1 ವ್ಯಾಲ್ಯೂ ಹಾಕ್ರಿ. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿರಿ. ನಿಮ್ಮ ಡೇಟಾ ಲೇಬಲ್ ಐತೆ, ಡೇಟಾ ಲೇಬಲ್ ಕಡಿಮೆ ಮಾಡೋದಿಲ್ಲ. ಟಾಪ್ ಅದನ್ನು ಬೇಕಂದ್ರೆ ನೀವು ಟಾಪ್ ಮೇಲೆ ಬರಂದ್ರೆ ಟಾಪ್ ಮೇಲೆ ಹಾಕಿ. ನೀವು ಹೆಂಗೆ ಗ್ರಾಫ್ ತೊಗೊಂಡಿರ್ತೀರ ಹಂಗೆ ಬರ್ತಾವೆ. ಓಕೆ, ಇದಿಷ್ಟ ಆಯ್ತು. ಇದ್ರ ಮೇಲೆ ಹೆಡಿಂಗ್ ಕೊಡ್ರಿ. ಏನು ಹೆಡಿಂಗ್ ಕೊಡ್ತೀರಿ ಇದಕ್ಕೆ? ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಟೇಬಲ್ ಫಿಗರ್ ಎಷ್ಟಿದೆ? 2 ರೀ. ಫಿಗರ್ 1 ಏನ್ರಿ ಇದೆ? ಇಂಟರ್ ಹೈ ಕ್ಯಾಪಿಟಲ್ ಇಂಟರ್ ಬಂತದಲ್ರಿ. ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಬ್ರಾಕೆಟ್ ನ ಸಿವಿ ಅಂತ ಬರಿಬೇಕ್ರಿ. ಸಿವಿ ಪರ್ಸೆಂಟೇಜ್ ಅದನ್ನ ಕ್ಯಾಲ್ಕುಲೇಟ್. ಸಿವಿ ಪರ್ಸೆಂಟೇಜ್ ಇನ್ MPI for 2015-16 and 2019-20 ಈ ವರ್ಷಗಳಿಗೆ CVN ಮೂಲಕ ನಾವು ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿಯನ್ನ ಮೆಜರ್ ಮಾಡಿವಿ ಅಂತ ಅರ್ಥ. ಅದರ ಅನಾಲಿಸಿಸ್ ಅನ್ನ ಮಾಡಬೇಕು. ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಎವರೇಜ್ ಏನೈತೆ ಅದು ಒಂದು ಹಾಕ್ಕೊಡ್ಬೇಕಂದ್ರೆ ಅದಕ್ಕಿಂತ ಮೊದಲು ಎವರೇಜ್ ಒಂದು ಈ ಟೇಬಲ್ ಕೆಳಗನ ಬಂದ್ರೆ ಚಲೋ ರೀ ಅದು. ಓಕೆ, ಇದು ಫಿಗರ್ ಎವರೇಜ್ ಇಂದ ಬೇಕಾಗುತ್ತೆ ತೆಗೆದ್ರೆ ಅದೊಂದು ಹಾಕಿ. ಹೆಡಿಂಗ್ ರೇ ನೀವೇನ ತಿಳಿದ ಪ್ರಾಕ್ಟಿಕಲ್ ಇಂಟರ್ ಡಿಸ್ಟ್ರಿಕ್ಟ್ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಇನ್ MPI ಫಾರ್ 2015 ಫಾರ್ ಯಾರು ಬಿಹಾರ್ ಸ್ಟೇಟ್ ಅದಲ್ರಿ, ಬಿಹಾರ್ ಫಾರ್ ಇದಾತ. ಮತ್ತೇನೈತೆ ಹೇಳಿ ಬಂತ್ರಿ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಬಂತು. ಅದಕ್ಕಿಂತ ಮೊದಲ ಒಂದು ಎವರೇಜ್ ಒಂದು ಹಾಕಿಬಿಡ್ಬೇಕಾಗಿತ್ತು. ಯಾಕೆಂದ್ರೆ ಎವರೇಜ್ ಡೌನ್ ಆಗೈತೆ ಅಂತ ತೋರಿಸ್ಬೇಕಲ್ಲ ಮೊದಲು ನಾವು. ಹೌದಲ್ರಿ, ಎವರೇಜ್ ಒಳಗ ಪವರ್ಟಿ ಡೌನ್ ಆಗೈತೆ ಅಂತ ಇದೆಯೋ ಇದನ್ನ ಮ್ಯಾಗಿನ ಒಂದು ಕಾಪಿ ಮಾಡ್ಕೊಡ್ರಿ, ಪೇಸ್ಟ್ ಮಾಡ್ಕೊಡ್ರಿ. ಇಲ್ಲೇ ಪೇಸ್ಟ್ ಸ್ಪೆಷಲ್ ನೋಡಿ ಹೋಗ ಮತ್ತೆ ಪೇಸ್ಟ್ ಸ್ಪೆಷಲ್ ವ್ಯಾಲ್ಯೂಸ್ ಹಾಕ್ರಿ. ಇದಕ್ಕೂ ಒಂದು ಎವರೇಜ್ ಒಂದು ಮಾಡ್ರಿ. ಮೊದಲು ಎವರೇಜ್ ಇಂದ ಹಾಕ್ಬಿಡ್ರಿ. ಎವರೇಜ್ಗೆ ಒಂದು ಮಾಡ್ಬೇಕ್ರಿ. ಮೊದಲು ಎವರೇಜ್ ಇಂದ ಹಾಕ್ತಿಲ್ರಿ, ಇದಕ್ಕೊಂದು ಹಾಕ್ಬಿಡ್ರಿ. ಇಂಥದ್ದು ಸೇಮ್ ಟು ಸೇಮ್. ಓಕೆ ನೋಡ್ರಿ, ಎವರೇಜ್ ಒಳಗೆ ಏನೈತಿ ರಿಯಲ್ ಒಳಗ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಪಾವರ್ಟಿ ಡೌನ್ ಆಗೈತ್ರಿ. ಯಾವ್ದು? ಬಿಹಾರದ. ಎಲ್ಲಿಂದ ರೀ? 0.266 ಇತ್ತು, ಅದು 0.162 ಆಗೈತಿ. ಆದ್ರೆ ಡಿಸ್ಪ್ಯಾರಿಟಿ ಹೆಚ್ಚಾಗೈತಿ. ಅಂದ್ರೆ ರಿಡಕ್ಷನ್ ಏನೈತಲ್ಲ ಎಲ್ಲ ಡಿಸ್ಟ್ರಿಕ್ಟ್ಗೂ ಸೇಮ್ ಇಲ್ಲ ಅಂತ ಅರ್ಥ. ಅದಕ್ಕೆ ಏನ್ ಮಾಡ್ರಿ, ಇದು ಈ ಫಿಗರ್ ಮೊದಲ ಅಂತ ಕೊಡ್ರಿ. ಫಿಗರ್ನ ಇದಕ್ಕಿಂತ ಮೊದಲು ಕೊಡ್ರಿ. ಫಿಗರ್ 2 ರೀ ಇದ್ರೆ ಮೊದಲು ಮಾಡಿದ್ದೀಗ, ಈಗ ಮಾಡಿದ್ದು ಇದು ಫಿಗರ್ 1. ಇಲ್ಲಿ ಇದನ್ನ ಹಾಕಿ. ಓಕೆ, ಅದು ಟೇಬಲ್ನಾಗೂ ಬರಿಬೋದ್ರಿ, ಸುಮ್ಮನೆ ಚಿತ್ರ ಇರಲಿ ಅಂತ ಹಾಕದ್ರಿ. ಅಂದ್ರೆ ಪೇಪರ್ ಬರಿಬೇಕಲ್ಲ ನೀವು. ಫಿಗರ್ 1 ಇಂಟರ್ ಡಿಸ್ಟ್ರಿಕ್ಟ್ ಅಲ್ರಿ ಇದು. MPI ಎವರೇಜ್ MPI ಎವರೇಜ್
average MPI for the districts of Bihar for the year dash and dash, for dash and dash, for dash to dash and ಹೌದ್ರಿ CV for dash and dash, dash dash to dash and dash. Okay, ಇಂಗ್ಲಿಷ್ ತಪ್ಪಂತೂ ಬರೀಬಾರ್ದು, ಕನ್ನಡ ತಪ್ಪು ಬರೆದ್ರೆ ನಡೀತೈತಿ. ಕನ್ನಡ ಬರಲ್ಲ ಅಂತ ಇಂಗ್ಲಿಷ್ ತಪ್ಪು ಬರೆದ್ರೆ ಮರ್ಯಾದೆ ಅವಮರ್ಯಾದೆ ಪ್ರಶ್ನೆ ಅಂತ. ಪಾಪ ಇಂಗ್ಲಿಷ್ ಬರಲ್ಲ ಅಂತ ಅಂದ್ರೆ ಯಾರು ದಡ್ಡ ಅಂದ್ಬಿಡ್ತಾರೆ. ಓಕೆ, ಇದನ್ನೆಲ್ಲ ಇವೆರಡನ್ನ ಸೇರಿಸಿ ಅನಲೈಸ್ ಮಾಡ್ಬೇಕು. ಇಲ್ಲ ಟೇಬಲ್ ನೋಡಿ ಇಲ್ಲೇ ಕೆಟ್ಟ ಕೊಟ್ಬಿಡ್ಬೋದ್ರಿ, ಇದ್ರ ಕೆಳಗನೆ ಎವರೇಜ್ ಇಲ್ಲೇ ಕೊಟ್ಟು ಅದನ್ನ ಟೇಬಲ್ ಅನಲೈಸ್ ಮಾಡ್ಬೋದು. ಇಲ್ಲ ನೀವು ಪ್ರೆಸೆಂಟೇಷನ್ ಮಾಡುವಾಗ ಇವ್ನು ತೋರಿಸ್ಬೇಕು. ನೋಡ್ರಿ ಪವರ್ಟಿ ಕಡಿಮೆ ಆಗೈತಿ ಆದ್ರೆ ಡಿಸ್ಪೇರಿಟಿ ಹೆಚ್ಚಾಗೈತಿ ಅಂತ ಬಿಹಾರದೊಳಗೆ ಕಥೆ. ಮುಂದಿನ ನಿಮ್ಮ ಸ್ಟೇಟ್ ಹೆಂಗ್ ಬಂದಾಗ ಗೊತ್ತಲ್ಲ, ಹೆಂಗ್ ಬಂದೈತಿ ನಿಮ್ಮ ಸ್ಟೇಟ್, ವಾಟ್ ದ ರಿಸಲ್ಟ್ಸ್ ಯು ಹ್ಯಾವ್ ಗಾಟ್ ಫಾರ್ ಯುವರ್ ಸ್ಟೇಟ್? reduced CV reduced ಇಲ್ಲ ಸರ್, CV ಹೆಚ್ಚಾಗಿದೆ ಎಲ್ಲದರಲ್ಲೂ. ಎವರೇಜ್ ಅಲ್ಲಿ ಕಡಿಮೆ ಆಗಿದೆ, CV ಅಲ್ಲಿ ಹೆಚ್ಚಾಗಿದೆ. ಎವ್ರಿಬಡಿ CV increased. CV also reduced, average also reduced. Then it's a good condition for interstate analysis. You can do many things. Some states are good, even though all states have reduced the poverty, but some states they are going with the balanced regional development ಅಂತ ಹೇಳಬೇಕು ಬರ್ತೈತ್ರಿ ಅಲ್ಲಿ. ಇದು ಒಂದಾತ. ನೆಕ್ಸ್ಟ್ ಏನ್ ಮಾಡ್ತೀರಿ? ಕೋರಿಲೇಷನ್ ಮಾಡ್ತೀರಿ. ಎಲ್ಲರೂ ಈಗ ಹೋಗಿ SPSS ಹೋಗಿ ಈ ಡಿವಿಷನ್ ವೈಸ್ ಅಂತ ನಾನು ಮಾಡ್ತೇನಪ್ಪ, ನೀವು ಮಾಡಿದ್ರೆ ನಂಗೇನ ಹೆದರಿಕೆ ಬರ್ತೈತಿ. ಡಿವಿಷನ್ಗಳಿಗೆ ಹೆಸರು ಹಾಕಿಸ್ಬೇಕಲ್ಲ, ಆಮೇಲೆ ಅದೊಂದು ರ್ಯಾಂಕಿಂದ ಒಂದು ಹಾಕ್ಬೇಕು ನೋಡ್ರಿ. ಅವ್ರದ್ದು ಮಾಡ್ತಿದ್ದೆ ಅದೊಂದು. ಈಗ ರ್ಯಾಂಕ್ ಎಲ್ಲ ಇಲ್ಲೇನಾರು ಮಾಡ್ರಿ, ಇದು ತೋರಿಸುವ ಮಾಡಿರ್ಬೇಕಾದ್ರೆ ಇದು ರ್ಯಾಂಕಿಂದ ಏನೈತಲ್ಲ ಇದನ್ನ ಈ ಕಾಲಮ್ ಆ್ಯಂಡ್ ದೆನ್ 230 MPI ಇದನ್ನ ಇವೆರಡನ್ನ ತೊಗೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಡ್ರಿ. ಮುಂದೆ ಪೇಸ್ಟ್ ಮಾಡಿಕೊಂಡು CV ಗಿವಿಗೆ ಏನು ಮಾಡಕ್ಕೆ ಹೋಗ್ಬಿಟ್ರಿ, ಸೀದಾ ಡಿಲೀಟ್ ಮಾಡಿ ಇನ್ಸರ್ಟ್ ಮಾಡ್ರಿ. ಇದಕ್ಕೊಂದು ರ್ಯಾಂಕಿಂದ ಈ ಥರ ಮಾಡಿಬಿಡ್ರಿ. ಇದೊಂದು ಮುಗಿದೋಗ್ಬಿಡ್ತದೆ ನೋಡ್ರಿ. ಇದು ಮಾಡಕ್ಕೆ ಬರುತ್ತಲ್ರಿ ಎಲ್ಲರಿಗೆ. ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ನೇ ಕರೆಕ್ಟಾಗಿ ಮಾಡ್ಬೇಕು. ಇದು ಭಾಳ ಇಂಪಾರ್ಟೆಂಟ್ ಐತ್ರಿ. MPI ವ್ಯಾಲ್ಯೂ ಏನೈತಲ್ಲ 1920 ಇಯರಿಗೆ ಮಾತ್ರ ಮಾಡಿರಿ. ಇದನ್ನು 1920 ತರದ್ ಹಾಕ್ಯವ್ರಿ. ಇದು ಸರಿ, ಇದನ್ನಷ್ಟೇ ತೋರಿ. ಡಿಸ್ಟಿಕ್ ಹೆಸರುಗಳನ್ನ ಮತ್ತೆ 1920 MPI ಇವೆರಡು ತೋರಿ. ಇದನ್ನೆರಡು ತೋರಿ ಬಾಜು ಹಾಕೊಡ್ರಿ. ಬಾಜು ಹಾಕೊಂಡು ಸ್ಟಾರ್ಟ್ ಮಾಡ್ಕೊಡ್ರಿ. ಸ್ಟಾರ್ಟ್ ಮಾಡ್ಕೊಂಡು ಈ ಥರ ಇದು ಮ್ಯಾಪ್ ಮಾಡಿರಿ. ಇಲ್ಲಿ ಒಂದು ಇದು ಕೊಡ್ರಿ, ಆ್ಯಡ್ ಕೊಡ್ರಿ. ಆ್ಯಡ್ ಲೇಬಲ್ ಅಂದರೆ ಇದು ಬಂದ್ಬಿಡ್ತದೆ. ಇದನ್ನೊಂದು ಪೇಸ್ಟ್ ಮಾಡಿ. ಇದು ಮೊದಲಾಗಿ ಇದಕ್ಕಿಂತ ಮಾಡ್ತಾರೆ ಮತ್ತೆ ತಿನ್ಕೊಂಡಿರೋ ನಾವು. ಇಟ್ ಶುಡ್ ಕಮ್ ಹಿಯರ್ ಆಫ್ಟರ್ ದ ಟೇಬಲ್ ಬರ್ಬೇಕ್ರಿ. ಇದು ಆಮೇಲೆ ಇವೆರಡು ಬರ್ತಾವೆ. ಎವರೇಜ್ ಅನಾಲಿಸಿಸ್. ಎವರೇಜ್ ಬಂದ್ಮೇಲೆ ಬೇಕಾದ್ರೆ ರ್ಯಾಂಕ್ ಮಾಡ್ರಿ, ಇಲ್ಲ ಇಲ್ಲೇ ಮಾಡಿ. ಕಡ್ದ ಪಾಯಿಂಟ್ MPI ಇದು ಗೊತ್ತಾತ್ರಿ. ಇದು ಹೈಯೆಸ್ಟ್ ಪಾವರ್ಟಿ ಐತ್ರಿ ಇದ್ರೊಳಗೆ ಬಿಹಾರದಾಗ. ಅರಾರಿಯಾ ಲೋಯೆಸ್ಟ್ ಪಾವರ್ಟಿ, ಸಿವಾನ್ ಅಲ್ಲಿ ನೋಡ್ರಿ. ಪಾಟ್ನಾ ಸದ್ಯಕ್ಕೂ ಇವ್ರ ಮುಂದೆ ಇದೆ. ಮತ್ತೆ ಬೆಂಗಳೂರು ಹಂಗಿಲ್ರಿ. ಎನ್ ನಂಬರ್ ಆಫ್ ಅನಾಲಿಸಿಸ್ ಕ್ಯಾನ್ ಬಿ ಡನ್ ವಿತ್ ದಿಸ್. ಒಂದ್ಸಲ ಡೇಟಾದೊಳಗೆ ಹೇಳಿಬಿಟ್ರೆ ಆ ಸ್ಟೇಟ್ ಇಂದ ಈ ಸ್ಟೇಟ್ ಇರ್ತಿ, ಈ ಸ್ಟೇಟ್ ಆ ಸ್ಟೇಟ್ ಇರ್ತಿ ಎಲ್ಲ ಕಂಪೇರ್ ಮಾಡ್ಬೋದು. ರ್ಯಾಂಕ್ ವೈಸ್ ಮಾಡ್ಬೇಕು. ರ್ಯಾಂಕ್ ವೈಸ್ ರ್ಯಾಂಕ್ ವೈಸ್ ಮಾಡಿ. ರ್ಯಾಂಕ್ ಬೇಡ್ರಿ, ವ್ಯಾಲ್ಯೂ ವೈಸ್ ಮಾಡ್ರಿ. ಅದನ್ನ ಸಾರ್ಟ್ ಮಾಡ್ರಿ. MPI ವ್ಯಾಲ್ಯೂ ರ್ಯಾಂಕ್ ಬೇಡ್ರಿ. MPI ವ್ಯಾಲ್ಯೂ ಇದೆ 1920 MPI ವ್ಯಾಲ್ಯೂ ಅಂದ್ಕೊಂಡು ಕಾಪಿ ಪೇಸ್ಟ್ ಮಾಡ್ಕೇರಿ. ಇಲ್ಲಿ ತಗೊಂಡು ಇದನ್ನೊಂದು ಏನೊಂದು ಇದನ್ನೊಂದು ಕಾಪಿ ಮಾಡ್ಕೇರಿ. ಇಲ್ಲಿ ಆಮೇಲೆ ಸಾರ್ಟ್ ಮಾಡ್ರಿ. ಸಾರ್ಟ್ ಮಾಡೋದು ಗೊತ್ತಾಗತ್ತಲ್ರಿ. ಸಾರ್ಟ್ ಮಾಡಿದ್ರೆ ಏನಾಗತ್ತೆ, ಮ್ಯಾಪ್ ಹಾಕಿ ಈಗ ಮಾತಾಡ್ರಿ. ಯಾರು ಅಲ್ಲಿ ಆಮೇಲೆ ಮಾತಾಡೋದ್ರಿ, ನೀವು ಮಾತಾಡೋದ್ರಿ.
talk to me. Short A to Z ಅಮ್ಮ. ಇದನ್ನ ಮಾಡಿದ್ರಿ ಏನೆಲ್ಲ ಮಾಡ್ಬೋದ್ರಿಪ್ಪ ನಮಗೆ ಶಾರ್ಟ್ ಎ ಟು ಜೆಡ್ ಮಾಡ್ರಿ, ನೀವು ಜೆಡ್ ಟು ಎಡ್ ಮಾಡ್ರಿ, ಯಾವ್ದಾರ ಮಾಡಿದ್ರೆ ಹಿಂಗಿರ್ತ ಹಿಂಗ್ ಮಾಡ್ರಿ, ಹಿಂಗಿರ್ತ ಹಿಂಗ್ ಮಾಡ್ರಿ, ನೀವು ಇಲ್ಲಿ ಇರ್ತಾನೆ ಮಾಡ್ರಿ, ಹಿಂಗ್ ಮಾಡ್ರಿ, ಇಲ್ಲಿ ಇರ್ಕೊಂಡು ಮಾಡ್ಬೇಡ್ರಿ, ಡಿಸ್ಟಿಕ್ ಇರ್ಕೊಂಡು ಇರ್ಕೊಂಡು ಸೆಲೆಕ್ಟ್ ಮಾಡ್ರಿ. ಎ ಟು ಜೆಡ್ ಮಾಡಿದ್ರೆ ಗ್ರಾಫ್ ಹಿಂಗ್ ಬರ್ತೈತಿ, ಜೆಡ್ ಟು ಎ ಮಾಡಿದ್ರೆ ಗ್ರಾಫ್ ಬರ್ತದೆ, ಎಲ್ಲ ಸಾಧ್ಯನೇ ಆಗತ್ತೆ. ಮೊದಲಿಗೆ ಒಂದು 2 ದಿವಸ ರಿಗ್ರೆಸ್ ಕಂಪ್ಯೂಟರ್ ಕಲಿಸ್ಬೇಕ್ರಿ, ಆಮೇಲೆ ಸ್ಟಾರ್ಟ್ ಮಾಡ್ಬೇಕು. ಕಾಪಿ ಪೇಸ್ಟ್ ಕಟ್ ಸಾರ್ಟ್ ಎಕ್ಸೆಲ್ ವರ್ಡ್ ಪವರ್ ಪಾಯಿಂಟ್ ಡೇಟಾ ಸಾರ್ಟ್ ಬರ್ತಿದ್ದೀರಿ, ಎರಡು ಡೇಟಾ ಲೇಬಲ್ ಮಾಡಿರಿ, ತಗೊಂಬಂದು ಬೋರ್ಡಿಗೆ ಹಾಕಿರಿ, ಅದು ಸಾರ್ಟ್ ಮಾಡಿಲ್ಲ, ಡೇಟಾ ಸಾರ್ಟ್ ಮಾಡಿ.
ನೀವು ಯಾಕೆ ನೋಡ್ರಿ ಅಷ್ಟ ಬಂದೈತ್ರಿ ನೀವು ಎಷ್ಟು ಅದಾವ್ರಿ ಅಷ್ಟು ಅದಾವ್ರಿ ಸೆಲೆಕ್ಟ್ ಆಗೈತೆ ಯಾವ್ದು ಹೇಳ್ರಿ ಟೋಟಲ್ ಜಾಕ್ ವ್ಯಾಲ್ಯೂ ಜಾಕ್ ಕ್ಲಿಕ್ ಮಾಡಿದ್ರೆ ಈಗ ಕರೆಕ್ಟಾಗಿ ಮ್ಯಾಪ್ ತೊಗೊಂಡ್ರೆ ಮ್ಯಾಪ್ ಎಲ್ಲಿದ್ರು ಮ್ಯಾಪ್ ಬಾಜು ಎಲ್ಲಾದ್ರೂ ಎಲ್ಲೈತ್ರಿ ಈ ಕಡೆ ಬಾಜು ಕೈತೇನೆ ಇನ್ನೇನು ಸ್ಟಾರ್ಟ್ ಮಾಡ್ರಿ ಹಂಗಂದ್ರೆ ಸ್ಟಾರ್ಟ್ ಎಷ್ಟು ಓಕೆ ಇದು ಒಂದು ಎಕ್ಸರ್ಸೈಜ್ ಆದ್ರೆ ಇಟ್ಕೊಂಡು ಟೇಬಲ್ ಮೇಲೆ ಏನು ಮಾಡ್ತೀವಿ ಹೆಸರಿದ್ರೆ ನೀವು ಹೋಗ್ತೀರಿ district wise MPI district wise value of MPI value of MPI for in 2019-20 ಗೀತಾ ಇದರಲ್ಲಿ ಬರ್ತದೆ ಹೀಗೆ ಬರೆದ್ರಿ ಕೋರಿಲೇಷನ್ ಮಾಡಬೇಕಲ್ಲ ಅದನ್ನ ಮಾಡಿಬಿಡ್ರಿ ಹೋಗ್ಬಿಡ ಮನೆಗೆ ಅದು ಮಾಡ್ಬಿಡ್ರಿ ಕೋರಿಲೇಷನ್ ಅದು ಮಾಡ್ಬೇಕಲ್ಲ ಎಲ್ಲ ಸುಮ್ಮನೆ ಕೆಲಸ ಆಗಲ್ಲ ನಾಳೆ ಬಂದು ನಾಳೆ ಪೂರ ಇಟ್ಟಿರ್ತೀವಿ ಬೇರೆ ಕ್ಲಾಸ್ ಆಗ್ತಾವ ಮಧ್ಯಾಹ್ನ Which one? Name ಕೊಟ್ಟಲ್ಲ ಸರ್ This one table 1 this is figure 1 figure diagram whatever it may be whatever you want to call it figure 1 district wise value of MPI for Bihar in dash dash ನಾಳೆ ಬರುವಾಗ ಚಾಟಿ ಹಾಕೊಂಡ್ರೆ ಕ್ಲೀನ್ ಆಗಿ ಓದ್ಕೊಂಡು ನೀವು ಮತ್ತೆ ಬರ್ಕೊಂಡು ಬರ್ಬೇಕ್ರಿ ಅದು ಓಕೆ ಬದತ್ರಿ ನಿಮ್ದು ಗ್ರಾಫ್ ಗಡ್ಡೆ ಹಾಕ್ಬಿಟ್ರಿ ಚಂದ ಚಂದ ಬಿಟ್ರೆ ಗುಂಡ ಸೇರ್ಬೇಕಾಗ್ತದ್ರಿ ತಪಸ್ಸು ತಿಳ್ಕೊಂಡ್ಬಿಡ್ತಾರೆ ಅಲ್ಲಿ ನೀವು PhD ಮಾಡುವ ನಾನು ಇಲ್ಲಿವರೆಗೂ ಕುಲ್ಲ ಬಿಟ್ಟಿದ್ದೇನೆ ಗಂಡ ಬಿಟ್ಟಿರಲಿಲ್ಲ ನಾನು 75 ಡಿಸ್ಟ್ರಿಕ್ಟ್ಸ್ ಸಾಲ್ತಾ ಇದ್ದೀನಿ
ಎಷ್ಟು ಕಾಣ್ತದೆ ಅಷ್ಟೇ ರೀ, ಕಾಣಲಿಲ್ಲ ದೇವ್ರು ನೋಡ್ಕೊಂತ. ಕಾಣ್ಲಿಕ್ಕೆ ಏನ್ ಮಾಡಕ್ಕೆ ನೆಕ್ಸ್ಟ್ ಏನ್ ಮಾಡಂದ್ರಿ ಕೋರಿಲೇಷನ್ ಮಾಡೋಣ. ಇಷ್ಟು ಮಾಡ್ಕೊಂಡು ಇದು ರೈಟಿಂಗ್ ಮಾಡ್ಕೊಂಡು ಬರ್ರಿ ನೀವು. ಕೋರಿಲೇಷನ್ ನಾಳೆ ಮಧ್ಯಾಹ್ನ. ಓಕೆ ಸರ್. ಇದನ್ನು ಶೇರ್ ಮಾಡಿಬಿಡ್ತೀವಿ. ತೆಲಿಕೆ ಏನಾದ್ರೂ ಬರ್ರಿ. ಯಾಕೆ ಡಿಸ್ಟಿಕ್ ವೈಸ್ ವ್ಯಾಲ್ಯೂ ಆಫ್ FPI ಇದು ಶೇರ್ ಮಾಡಿಬಿಡ್ರಿ. ಸೇವ್ ಯಾವ ಸ್ಟೇಟ್ ಇದೆ? ಬಿಹಾರ್. ಬಿಹಾರ್ ಅದ್ರ ಕೋರಿಲೇಷನ್ ಒಂದು ಮಾಡಿಬಿಡ್ತಿದ್ದ ನಾನು. ಏನಾಯ್ತು ಹೇಳಿದ್ರೆ ನಿಮ್ಗೆ ಅಲ್ಲ ಒಬ್ಬರು ನೋ ಅಂದ್ಬಿಟ್ರೆ ಮುಗಿತೀರಿ ಎಲ್ಲ ನೋಡ್ರಿ. ಯಾಕೆ ಹೇಳ್ರಿ? ಈಗ ಒಂದ್ ಹಣ್ಣು ಇರ್ತದೆ ತಂತಿಕಾಯಿ, ಒಂದ್ ಬಿಟ್ಟಿರ್ತೈತೆ, ಎಲ್ಲ ಒಳ್ಳೆ ಹಣ್ಣುಗಳಿರ್ತಾವ. ಆದ್ರೆ ಒಂದ್ ಕೆಟ್ಟ ಹಣ್ಣು ಹಾಕ್ಬಿಟ್ರಿ ಎಲ್ಲ ಕೆಟ್ಟ. ಹಂಗೆ ಒಬ್ರು ಬೇಡ ಅಂದ್ಮೇಲೆ ಮುಗಿದ್ರಿ. ಬೇಡ ಅನ್ನೋರು ಒಳ್ಳೇದ್ರಿ, ಅವ್ರನ್ನ ಕೆಡಿಸ್ಬಾರ್ದು. ನಾವೆಲ್ಲ ಸೇರಿ ಹೋಗ್ರಿ. ಒಳ್ಳೆಯರಿಂದ ಕೆಟ್ಟರಾಗಲ್ಲ, ಕೆಟ್ಟರಿಂದ ಒಳ್ಳೆಯವ್ರು ಕೆಡಬೋದ್ರಿ. ಆದ್ರೆ ಹೋಗೋಣ ಕೆಟ್ಟರಲ್ರಿ. ಮತ್ತೆ ಈ ಒಡಿಸ್ಸಾದ ಹಾಕಿದ್ದಲ್ರಿ ಎಲ್ಲಾನ. ಒಡಿಸ್ಸಾದ ಈ ತರ ಬಂದೈತೆ ನೋಡ್ರಿ. ಸೇವ್ ಮಾಡಿ बिहार आके ओडिशा ओडिशा आके ना एक्सेल फाइल मात्र ಐತಲ್ಲ ನಾನು ಎಕ್ಸೆಲ್ ಎಲ್ಲರಿಗೆ ಬಂದ್ರೆ ಕ್ಲೋಸ್ ಓಡಿಶಾ ಮನೋಗ್ರಾಫ್ ಇದೆ ಯುಡ್ಲಿ ಬಗ್ಗೆ ಯಾರಿಗೆ ಗೊತ್ತಿದೆ ಯುಡ್ಲಿ ಏನ್ರಿ ಅದು ಮರ್ಲಿನ್ ಯಾರಿಗೆ ಗೊತ್ತಿಲ್ಲ ಯುಡ್ಲಿ ಮರ್ಲಿನ್ ಎಲ್ಲರೂ ಉನ್ನತ ಓಕೆ ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟ್ ಟೇಬಲ್
Come, you sit in there. category of we can trim where is ಅದೇ ಥರ ಅವರೇಜ್ ಸಿ ವಿ ಬದಲು ಫಿಕ್ಸ್ಡ್ ಅವರೇಜ್. Okay, SPSS to calculate the correlation as well as scatter diagram. Okay, you open your files. Excel file is there, no? See, after here we have now we have to take this data set. Okay, now we have to take this data set to the SPSS. Okay, everybody has SPSS package, you know. Install. You copy this file. Entire this one. Your respective state file, you know. Your respective state, you take this data. And paste it into the next sheet. Okay, next sheet again, paste madre. You paste into next sheet and then delete the repetition. Have you added these divisions? Yes, sir. Divisions added? Okay, who haven't added, add it. Okay, I will also add. Anybody can? This one, help me. Open that monitor. So there you will get divisions. Okay, this is very difficult. You tell me this one, you know, Patna divisions, what are the things come? If you tell me Patna division, Patna, what are the districts are in Patna division? You also add these things. We haven't added, you know. You keep these things like this. PDF should be here, and Word should be here. ಕಾಣುತ್ತಲ್ರಿ ಈ ಥರ ಪಾಟ್ನಾದಾಗ ನಲಂದ ಪಟ್ನಾ ಅಂದರೆ ನಲಂದ ಎಲ್ಲೈತೆ ಹುಡುಕಂತ ಹೋಗುತ್ತೆ. ಬಿಹಾರನ ಡಿಲೀಟ್ ಮಾಡಿಬಿಡ್ರಿ. ಎಲ್ಲರೂ ಓಪನ್ ಮಾಡಿರಲ್ರಿ ಫೈಲ್ ಕರೆಕ್ಟಾಗಿ. ಎಕ್ಸೆಲ್ ಫೈಲ್ ಓಪನ್ ಮಾಡಿರಿ. ನಿಮ್ಗೆ ಏನೇನು ಎಕ್ಸೆಲ್ ಫೈಲ್ ಅದಾವಲ್ಲ ಹ್ಯಾವ್ ಓಪನ್ just in the same way Nalanda. Nalanda 15 row. ಅಲ್ಲ ಏನು ಮಾಡಿಬಿಡೋಣ ಅಂತ ಸುಮ್ಮನೆ ಮೊದಲ ಇದನ್ನ ಸಾರ್ಟ್ ಮಾಡಿಬಿಡೋದು ಆಲ್ಫಾಬೆಟಿಕಲಿ ವಿ ಶುಡ್ ಸಾರ್ಟ್ ಇಟ್ ಸೊ ದಟ್ ಯು ಕ್ಯಾನ್ ಈಸಿಲಿ ಗೆಟ್ ಸಿ ಯು ಹ್ಯಾವ್ ಟು ಸಾರ್ಟ್ ಇಟ್ ಲೈಕ್ ದಿಸ್. ಸ್ಟ್ಯಾಟಿಸ್ಟಿಕ್ಸ್ನ ಸಾರ್ಟ್ ಮಾಡಿ ಆಲ್ಫಾಬೆಟಿಕಲಿ ಇರ್ತದಲ್ಲ ಸಿಗ್ಬಿಡ್ತದೆ. ನಲಂದ ನಲಂದ IJKLM. ಇದು ಪಟ್ನಾ ಡಿವಿಷನ್. नालंदा पटना देन भोजपुर पटना डिवीजन ಈ ಥರ ಹಾಕ್ತಾ ಹೋಗ್ಬೇಕು. ಅದರ ಪರ್ಫೆಕ್ಟ್ ಆಗಬೇಕಂದ್ರೆ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ನೆಸ್ ಬರ್ತದೆ. ಬಕ್ಸಾರ್ देन रोहतास रोहतास ಆದಮೇಲೆ ಕೈಮೂರ್ ಕೈಮೂರ್ ಅಂದ್ರೆ ಬಹುವಾ ಆತ ಇದು ಮುಗಿತಿಲ್ಲ. ನೆಕ್ಸ್ಟ್ ಇನ್ನೊಂದು ಯಾವ ಡಿಸ್ಟಿಕ್ ಸರನ್ ಡಿವಿಷನ್ ಯಾರು ಬರ್ತಾವೆ? ಸರನ್ದಾಗ ಸರನ್ ಅಂತ ಮಂದಿ ಬರ್ತದೆ. ಸರನ್ सरान डिवीजन है. सरान आदि सिवान
वर्धमान ಗೋಪಾಲ್ಗಂಜ್ ಮಾತಾಡ್ಬೇಡ್ರಿ ಯಾರ್ರಿ ಎಲ್ಲ ಮಾಡಿದ್ರಿ ಮಾಡಿದ್ದೆ ಮಾದ್ರಿ ಮುಂದೆ ನೋಡಿ ಗೋಪಾಲ್ಗಂಜ್ ನೆಕ್ಸ್ಟ್ ಮುಗಿತ್ರಿ ಓಕೆ ಇದು ಯಾವುದು ಇದೆ ದರ್ಭಂಗ ಡಿವಿಷನ್ ಯಾರು ಬರ್ತೈತಿ ದರ್ಭಂಗ ಬರ್ತೈತಿ ನೆಕ್ಸ್ಟ್ ದರ್ಭಂಗ ಮಧುಬನಿ ಅಂದ್ರೆ ಸಮಷ್ಟಿಪುರ್ ಓಕೆ ಮುಗಿತ್ರೆ ಮೂಲ then go to ಭಾಗಲ್ಪುರ್ ಯಾವ ಡಿವಿಷನ್ ಇದೆ ಪುರಿನಾ ಡಿವಿಷನ್ ಪುರಿನಾ ಅಂತ ಬರ್ತೈತಿ then ಯಾವ್ದು ಭಗಲ್ಪುರ ಇವು ಹಾಕಕತ್ತೀರಿ ನೀವು ಎಲ್ಲದನ್ನು ಹಾಕ್ಬೇಕ್ರಿ ಇದು ಟೈಮ್ ಹಿಡಿತೈತಿ ನಿಮಗೆ ಭಗಲ್ಪುರ ಬಂಕಾ ಬ್ಯಾಂಕ್ ಆಗಿರೋದು ಬಂಕಾ ಆಯ್ತು ದೆನ್ ನೆಕ್ಸ್ಟ್ ಯಾವ್ದು ಪುರಿನಾದಾಗ ಹಿಂಗೆ ಮಾಡಿದ್ರಿ ತಪ್ಪಿದ್ವಿ ರೀ ಭಗಲ್ಪುರ ಬಂಕಾ ಎರಡಾದವಲ್ಲ ಪುರಿನಾ ಹಾಕ್ಬಿಟ್ರಿ ಬಂಕಾಕ್ಕೆ ಇವೆರಡದಲ್ಲಿ ಭಗಲ್ಪುರ ಹೇಳಿಲ್ಲ ಸುಮಾರು ಬಂಕಾ ಎರಡು ಡಿಸ್ಟಿಕ್ಸ್ ಹೌದಾ ಪುರಿನಾ ಅವರಿ ನೆಕ್ಸ್ಟ್ ಪುರಿನಾ ಆಮೇಲೆ ಪುರಿನಾ ಆದ್ಮೇಲೆ ನೆಕ್ಸ್ಟ್ ಕಿಶನ್ಗಂಜ್ ನೆಕ್ಸ್ಟ್ ಅರರಿಯಾ ಖತರಿಯಾ ಕತಿಹಾರ್ ಹೌದಲ್ಲ Araria. Okay, then next tabel. Gaya division ಇದೆ ಮಗಧ division ಗೆ ಯಾವ್ದು ಬರುತ್ತೆ ಗಯಾ ಜಹಾನಾಬಾದ್ ಗಯದ ಮಾಡ್ರಿ ಮಗಧ ಎಲ್ಲೈತಿ ಈ ಕಡೆ ಸೈಡ್ ಐತಿ ಮಗಧ ಅದು ಹೆಸರು ತೋರಿ ಅದು ಮಗ ಎಂಟೈರ್ ಡಿವಿಷನ್ ಹೆಸರು ಕೊಟ್ಟಾನ ಗಯಾಕ್ ಬಂದ್ರಿ ಮಗದ ಅಂತ ಕರೆಂಟ್ ಮಗದ ಇಲ್ಲಿ ಓದಲ್ರಿ ಮಗದಿಲ್ಲ ಗಯಾ ಎಲ್ಲೈತಿ ಗಯಾಕ ಮಗದ ಡಿವಿಷನ್ ಅಂದ್ರೆ ಗಯಾ ಜಹಾನಾಬಾದ್ ಮಗದ ಆದ್ಮೇಲೆ ಗಯಾ ಆದ್ಮೇಲೆ ಯಾವ್ದು ಜಹಾನಾಬಾದ್ ಜಹಾನಾಬಾದ್ ಏನ ಅರ್ವಾಲ್ ಒಂದೇದ ಅರ್ವಾಲ್ then ನವಾಡ ಔರಂಗಾಬಾದ್ ಅಲ್ಲೂ ಒಂದೈತ್ರಿ ಇನ್ನೊಂದೈತ್ರಿ ಎಲ್ಲ ಕಡೆ मुजफ्फरपुर यह डिवीजन ಇದೆ ತಿರಹತ್ ಸರ್ ತಿರಹತ್ ಕನ್ನಡ ಇಲ್ಲ ಅಂತ ಹೆಸರು ಅದನ್ನು ಮುಜಫರಾಪುರ ಅಂದ್ರೆ ಐದು ಸರ್ ಇದು ಹೆಸರು ಅಂದ್ರೆ ಚಂಪಾರಣ ಈಸ್ಟ್ ಚಂಪಾರಣ पश्चिमी चंपारण ಅಂತ ಬರ್ತತಾನೆ ಈಸ್ಟ್ ಅಂದ್ರೆ ಪೂರ್ವಿ ಚಂಪಾರಣ ಪಶ್ಚಿಮಿ ಇದೆ ಪೂರ್ವಿ ಚಂಪಾರಣ ವೆಸ್ಟ್ ಚಂಪಾರಣ ಅದು ಅಲ್ಲೇ ಬರ್ತಾವೆ ಎರಡು ಪೂರ್ವಿ ಪಶ್ಚಿಮಿ ಚಂಪಾರಣ ಸೀತಾಮढ़ी शिवहर मुंद्री ವೈಶಾಲಿ
ವೈಶಾಲಿ ಇದನ್ನ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಗ್ರಾಫ್ ಬೇಗುಸರಾಯ್ ಮುಂಗೇರ್ ಡಿವಿಷನ್ದಾಗ ಬೇಗುಸರಾಯ್ ಮುಂಗೇರ್ ಅಂತ ರೈಟ್ ಸರ್. ಮುಂಗೇರ್ 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 ಇವಾಗ ಯಾವ್ದು ಬರ್ತಾರೆ ಬೇಗುಸರಾಯ್ ಆಯ್ತಾ ಮತ್ತೆ ಮುಂಗೇರ್ ಅಂತ ರೈಟ್ ಮುಂಗೇರ್ ದೆನ್ ಶೇಖ್ಪುರ ಶೇಖ್ಪುರ್ ಬಸ್ ಶೇಖ್ಪುರ್ ಹಾಕ್ರಿ ಲಖೀಸರಾಯ್ ನೆಕ್ಸ್ಟ್ ಸರ್ ಜಮ್ಮುವಾಯಿ ರೇಡಿಯಾ ನೆಕ್ಸ್ಟ್ ಯಾವ್ದು ನೆಕ್ಸ್ಟ್ ಕೋಸಿ ಡಿವಿಷನ್ ಸಹರ್ಸಾ ಇದೆ ವೆಸ್ಟ್ ಹೋದವನು ಕೋಸಿ ಡಿವಿಷನ್ದಾಗ ಹಾಂ ಸರ್. ಮೂರು ಸರ್ ಸಹರ್ಸಾ ಸುಪೌಲ್ ಓಕೆ ಎಲ್ಲರೂ ಮಾಡಿದ್ರಿ ಇದನ್ನ ಎಲ್ಲ ತಮ್ಮ ಮಾಡಿದ್ರಿ ಮಾಡಿರಲ್ರಿ ಎಲ್ಲರೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರಿ ಮಾಡ್ಕೊಂಡ್ ಬಂದಿರಿ ಇಷ್ಟ ಆಯ್ತು ಅಂದ್ರೆ ಇದೊಂದು ಕೆಲಸ ಈಗ ಸರ್ ಎಲ್ಲರೂ ಮಾಡಿರಿ ಯಾರು ಮಾಡಿಲ್ರಿ ಇಲ್ಲ ಕೆಲವ್ರು ಮಾಡಿರಂಗಿಲ್ಲ ಇಲ್ಲ ಮಾಡಿರಿಲ್ರಿ ಅದು ಮಾಡಿದ್ರ ಅಂದ್ರೆ ಮುಂದೆ ಹೋದ್ರೆ ಇಲ್ಲ ತುಂಬ ಏನಾಗ್ತೈತಿ ವಿಚಾರ ನೋಡಂಗೆ ಆಗ್ತೈತೆ ಈಗ ಗ್ರಾಫ್ ಇಲ್ಲ ವರ್ಲ್ಡ್ ಕಪ್ ಮ್ಯಾಚ್ ನೋಡೋಣ ಅಂತ ಸರಿ ಆಗಲಿಲ್ಲ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೇಳಿ ಆದ್ರೆ ನಮ್ಮ ಅವ್ರನ್ನ ಅವ್ರಿಗೆ ಗೊತ್ತಿರ್ತೈತೆ ಎಲ್ಲಿ ಯಾವ್ದು ಎಸ್ಪೇಸ್ ಎಲ್ಲಿ ನಾವು ಬೇಕಾಗತ್ರಿ ಪೆನ್ಡ್ರೈವ್ನ ಕೊಟ್ಟಿದ್ರಿಲ್ರಿ ಫಸ್ಟ್ ಒಂದು 4 ಡೀಸನ್ ಆ್ಯಪ್ ಇನ್ಸ್ಟಾಲ್ ಆಗೈತ್ರಿ ಸಮಸ್ಯೆ ಐತ್ರಿ ಇದ್ರೊಳಗೆ ಆಗಲ್ಲ ಇನ್ಸ್ಟಾಲ್ ಮಾಡ್ತೀವಿ ಸಮಸ್ಯೆ ಆಗೈತ್ರಿ ಡಿ ಡ್ರೈವಿನಾಗ ಇನ್ಸ್ಟಾಲ್ ಸೀದಾಗ ಇನ್ಸ್ಟಾಲ್ ಎಷ್ಟದ ಡ್ರೈವ್ ಒಬ್ಬೊಮ್ಮೆ ಸಪೋರ್ಟ್ ಮಾಡೋದು ಡಿ ಡ್ರೈವ್ನೇ ಮಾಡಿದ್ರಿ ಸರಿಯಲ್ಲ ಐತ್ರಿ ಸಿಮ್ ಇನ್ಸ್ಟಾಲರ್ ಇಲ್ಲ ಇನ್ಸ್ಟಾಲರ್ ವೆರಿ ಇನ್ಸ್ಟಾಲರ್ ಪೆನ್ಡ್ರೈವ್ನ ಕೊಟ್ರಲ್ರಿ ಅದು ಎಲ್ಲಿಕ್ಕೇನ್ರಿ ಅದನ್ನು ಡ್ರೈವ್ ಯಾವ ಡ್ರೈವ್ ಇಮೇಜ್ ಡ್ರೈವ್ ಇದೆ ಡಿ ಡ್ರೈವ್ ಇದೆ ಇ ಎಲ್ಲಿದೆ ಸ್ಪೇಸಸ್ ಕ್ರ್ಯಾಕ್ ಇದೆ ಎಲ್ಲ ಸೆಟಪ್ ಇದೆ ಇಲ್ಲಿ ಇನ್ಸ್ಟಾಲ್ ಇದೆ ಸೆಟಪ್ ಎಸ್ ನೆಕ್ಸ್ಟ್ ನೋಡಿ ನೀನು ಮತ್ತೆಲ್ಲ ಏನು ಮಾಡಿರಿ ನಿನ್ನೆ ಯಾವ ಕ್ಲಾಸ್ ರೀ ರಾತ್ರಿ ಇನ್ಸ್ಟಾಲ್ ಅಂತೂ ಮಾಡ್ಕೋಬೇಕಾಗಿತ್ತು ರೀ ಇನ್ಸ್ಟಾಲ್ ಆಗಿತ್ತು ನೋಡಿಲ್ಲ ಡಿ ಡ್ರೈವ್ನೇ ಹಾಕ್ಬೇಡ್ರಿ ಡಿ ಡ್ರೈವ್ ನಾವು ಕೆಲವೊಂದು ಸಿಸ್ಟಮ್ ಸಪೋರ್ಟ್ ಮಾಡೋದು ಕಿರಿಕಿರಿ ಆಗ್ಬೋದು ಯಾಕಂದ್ರೆ ನೀವೇನೋ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರಿ ಇದೆ ಎಲ್ಲೈತ್ರಿ ಇದೇನು ಮಾಡ್ತೀರಿ ಬೇರೆ ಜನ ಮಾಡಕ್ಕೆ ಎಲ್ಲೈತ್ರಿ ಸಾಲ ಇದೆ ಎಲ್ಲೈತ್ರಿ ಇದು ಮಾಡಿದ್ರಿ ಸರಿ ಇದು ಆಮೇಲೆ ಮಾಡಿರಿ ನೀವು ಕುತ್ಕೊಂಡ್ರಿ ಯಾವ್ದು ಮಾಡಾಕ್ತೀರಿ ಡಿವಿಷನ್ ಮಾಡಿದ್ದು ಕರ್ನಾಟಕ ಸರ್ ಹೇಳ್ರಿ ಅದೆಲ್ಲ ಡಿವಿಷನ್ ವೈಸ್ ಮಾಡ್ಬೇಕಲ್ಲ ಕರ್ನಾಟಕನ ಮಾಡಿದ್ದು ಸರ್ ಇದೆ ಹೌದ್ರಿ ಒಂದೇ ಟೇಬಲ್ ಮಾಡಿರೋದಂದ್ರೆ ಅದಕ್ಕೆ ಒರಿಜಿನಲ್ ಡೇಟಾಕ್ ಮಾಡ್ಬೇಕು ರೀಡಿಂಗ್ ಮಾಡ್ಬೇಕು ಎಲ್ಲೈತ್ರಿ ಒರಿಜಿನಲ್ ಡೇಟಾ ಡಿವಿಷನ್ ತೋರಿಸಿ ಇಲ್ಲಿ ಸರ್ ಕರ್ನಾಟಕ ಸ್ಟೇಟ್ ಐತೆ ಅಂತಲ್ಲ ಇಲ್ಲಿ ತೋರಿಸಿ ಇದು ಹೌದು ಅಲ್ಲೇ ಪಟ ಪಟ ಬರೀರಿ ಎಲ್ಲಕ್ಕಿಂತ ಕೆಲಸ ಸಪ್ರೇಟ್ ಟೇಬಲ್
ಸಪ್ರೇಟ್ ಟೇಬಲ್ ಬೇಡ ಸ್ಪೇಸಸ್ ಜಾಸ್ತಿ ಡಿಲೀಟ್ ಮಾಡ್ತಾರೆ ಗ್ಯಾಪ್ ಇರೋದು. ನೀವು ಅಷ್ಟೇ ಅವ್ರು ನೋಡ್ರಿ ಸಾಲಿಡ್ ಅದಾವಲ್ಲ ಅವು ಸಾಲಿಡ್ ಅದ ಒಂದು ತಗೋಬೇಡ್ರಿ ಸೀಟೆ ತಗೋರಿ ಇಲ್ಲ ಇಲ್ಲ ಬೆಂಗಳೂರು ರಾಮನಗರ ಇಲ್ಲ ಡೇಟಾ ನಿಮಗೆ ಮಾಡ್ತೀವಿ ಈಗ ಇದನ್ನ ಒಂದೊಂದು ತಗೊಂಡು ಹೋಗ್ರಿ ನಿಮ್ಗೆ ಈಗ ಹಾಸನ ದಕ್ಷಿಣ ಕನ್ನಡ ಮತ್ತೆ ಹಾಸನ ಬೆಂಗಳೂರು ಡಿವಿಷನ್ ಅಲ್ಲ ಹಾಸನ ಶಿವಮೊಗ್ಗ ಡಿವಿಷನ್ ಮೈಸೂರು ಡಿವಿಷನ್ ದಕ್ಷಿಣ ಕನ್ನಡ ಮೈಸೂರು ಡಿವಿಷನ್ ಮಂಡ್ಯ ಮೈಸೂರು ಡಿವಿಷನ್ ಬೆಂಗಳೂರು ಡಿವಿಷನ್ ಪಟ ಮಾಡಿ ನಿಮಗೆ ಗೊತ್ತಾಗಲ್ರಿ ಅಂದ್ರೆ ಇಲ್ಲಿ ಅದನ್ನ ಡಿವಿಷನ್ ಇಲ್ಲಿ ಕರ್ನಾಟಕ ಅಂತ ಬರೀಬೇಕ್ರಿ ಡಿವಿಷನ್ ಈಚೆಗೆ ಇಲ್ಲಿ ಬರೀತಾ ಹೋಗಿ ಸ್ಟೇಟ್ ಅಂತ ಇದ್ರೆ ಇಲ್ಲಿ ತೆಗೆದು ಡಿವಿಷನ್ ಮಾಡಿಬಿಡ್ರಿ ಇದು ಒರಿಜಿನಲ್ ಡೇಟಾ ಏನು ಕೊಡುತ್ತೆ ಅಲ್ಲೇ ಡಿವಿಷನ್ ಹಾಕ್ಬೇಕು ಇದು ಸ್ಟೇಟ್ ಅಂತ ಐತಲ್ರಿ ಇಲ್ಲಿ ಡಿವಿಷನ್ ಹಾಕೊಂಡ್ಬಿಡ್ರಿ ಗೊತ್ತದ ಇದು ಸ್ಟೇಟ್ ಅಂತ ಡಿವಿಷನ್ ಮಾಡ್ರಿ ಇದು ಡಿವಿಷನ್ ಇದು ಡಿಸ್ಟ್ರಿಕ್ಟ್ ಇಷ್ಟು ಡಿಸ್ಟ್ರಿಕ್ಟ್ ಆಯ್ತಂದ್ರೆ ಡಿವಿಷನ್ ಆಗ್ತದೆ ನೀವು ಕೆಲಸ ಪೂರ ಮುಗಿಸಾಕ ಡಿವಿಷನ್ ಬೆಂಗಳೂರು ನಾವೇನು ಒರಿಜಿನಲ್ ಕೊಟ್ಟಿದ್ವಿ ಅಲ್ಲ ಡಿವಿಷನ್ ಮಾಡಿ ಒಂದೇ ಸೀಟ್ ಎಲ್ಲ ಹೋಗಿದ್ದೀನಿ ಅದನ್ನ ಬಾಧ್ಯತೆ ನೆಕ್ಸ್ಟ್ ಅದನ್ನ ಕರ್ನಾಟಕ ಚಾಮರಾಜನಗರ ಇಲ್ಲ ಮೈಸೂರು ಅಷ್ಟೇ ಇಷ್ಟ ಡೇಟಾ ಏನಾರು ಮಾಡ್ತಾರೆ ಇನ್ನು ಮುಂದೆ ಏನಾರು ಕೆಳಗ ಮೇಲೆ ಏನಾರು ಮಾಡ್ತೀವಿ ಇಷ್ಟ ಮಾಡಿ ಬಡಬಡ ಮಾಡ್ರಿ ಎಲ್ಲ ಆಗೈತೆ ಅಂತ ಹೇಳಿದ್ ಮತ್ತೆ ಡಿವಿಷನ್ ಇಷ್ಟ ಇಲ್ಲ ಇದು ಪೂರ ಆ ಡೇಟಾ ಯಾಕಂದ್ರೆ ಅಲ್ಲಿ ಹೋಗಾಗ ಇದು ಕೆಲಸ ಮಾಡಿ ಪೊಲೀಸ್ ಮಾಡಕ್ಕೆ ಹೋಗ್ಬೋದು ಎಲ್ಲ ಡೇಟಾ ಬೇಕು ನಿಮಗೆ ಯಾವುದು ಲಿಟ್ರಸಿ ರೇಟ್ ಬೇಕು ಪಾಪ್ಯುಲೇಷನ್ ಎಷ್ಟು ಎಲ್ಲ ಬೇಕು ಆ ಡೇಟಾ ಬಂದಿಸಿ ಅಂತ ಹೇಳಿ ಯಾವುದು ಎಕ್ಸಾಕ್ಟ್ ಅಲ್ಲಿ ಒಂದು ನೆಕ್ಸ್ಟ್ ಮುಂದೆ ಇದೆ ಈ ಇದನ್ನು ಹೋಗ್ಬೇಕು ನಾವು ಸ್ಪೇಸಸ್ ಗುಲ್ಬರ್ಗ ಕೆಳಗೆ ಮತ್ತೆ ಬರುತ್ತೆ ಹಾಸನ ಮೈಸೂರಿಗೆ ದಕ್ಷಿಣ ಕನ್ನಡ
ಬರ್ತೈತೆ ರಿಸ್ಟಾರ್ಟ್ ಮಾಡಿ ನೋಡ್ರಿ ನೀವು. ಚಿಕ್ಕಬಳ್ಳಾಪುರ ಮೈಸೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಆಮೇಲೆ ಇದು ಚಿಕ್ಕಮಗಳೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ಏನು ಚಿಕ್ಕಬಳ್ಳಾಪುರ ಬೆಂಗಳೂರು ಬಟ್ ಈಗ ಅದೆಲ್ಲ ಸಿಬಿಐ ತೆಗೆದು ಈಗ ಏನು ಮಾಡೋದು ಇದೆಲ್ಲ ನಾವು ಡಿಸಿಷನ್ ಮಾಡಿದ್ರೆ ತರಬೇಕಲ್ಲ ಸಿ ವಿ ಅದು ಮಾಡಿದ್ದೆ ಮಾಡಿದ್ದೆ ಬಟ್ ಡಿಸಿಷನ್ ವೈಸ್ ಮಾಡಿಲ್ಲ ಯೋಜನೆ ಮಾಡಿದ್ದೆ ಮಸಾಲೆ ಇಲ್ಲಿ ಮಾಡೋದು ಇದನ್ನ ಯಾಕೆ ಸರ್ ಈಗ ಇಲ್ಲಿ ಮಾಡಿದ್ರೆ ಸೀಟ್ ತೋಚಕ್ ಮಾತ್ರ ಅಲ್ಲಿ ಮಾಡಿದ್ರೆ ಮತ್ತೆ ವಾಪಸ್ ಇದು ನಾನು ಹೆಂಗೆ ಅಲ್ಲ ಅಲ್ಲಿ ಸರ್ ಏನು ಮಾಡಿದ್ರು ಅದು ಗ್ಯಾಪ್ ತಗೊಳ್ಬಾರ್ದು ಅಂತೇಳಿ ಮಾಡಿದ್ರು ಸ್ಟೋರ್ ಮಾಡಿದ್ರು ಬಟ್ ಅಲ್ಲಿ ಮತ್ತೆ ಹಿಂದೆ ಉಳಿದು ಬಿಡ್ತೀರಿ ಅಂದ್ರೆ ಹಿಂದೆ ಉಳಿದ್ರೆ ಹಿಂದೆ ಮಾಡ್ಕೊಂಡ್ಬಿಡ್ತೀರಿ. ಸ್ವಲ್ಪ ಮನೆಯೊಳಗೆ ಪ್ರಾಕ್ಟೀಸ್ ಮಾಡಬೇಕು, ಹೋಗಿರ್ತೀರ ರೂಮ್ಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲೇ ಬರ್ಬೇಕು. ಇಲ್ಲಿ ಏನ್ ಮಾಡ್ರಿ, ಇಲ್ಲಿ SPSS ಅಂತ ಬರ್ಸ್ಬಿಡ್ರಿ. ಇಲ್ಲ ಶೀಟಿಗೆ SPSS ಅಂತ ಬರ್ರಿ. ಆ ಶೀಟಿಗೆ ಕಾಣುತ್ತೀರಿ ಇಲ್ಲ ಫೈಲ್ ಹೆಸರು ನೆನಪೈತಿ MPI ಡೇಟಾ ಇಂತ ಬರ್ದಿರಿ. ಶೀಟಿಗೆ SPSS ಅಂತ ಬರ್ರಿ. ಬರ್ದಿರಿ ಆ ಶೀಟಿಗೆ SPSS ಅಥವಾ ಶೀಟ್ನ ಹೆಸರು ನೆನಪಿಸ್ಕೊಬೇಕು ಸಾಕ್ರಿ. ಇಲ್ಲ ಅಂದ್ರೆ ಶೀಟಿಗೆ ಬರ್ಬಿಡ್ರಿ SPSS ಅಂತ ಹೇಳಿ ಶೀಟಿಗೆ ಬರೀರಿ. ಕಾಣುತ್ತೀರಿ ಎಲ್ಲರಿಗೂ? ಯಾರು ಹಿಂದೆ ಉಳಿದ್ರೆ ಹಿಂದೆ ಉಳಿದ್ಬಿಡ್ತೀರಿ. ಈ ಮುಂದಿನ SPSS ಗೊತ್ತಾಗಲ್ಲ ನಿಮಗೆ. ಈ ಫೈಲ್ ಕಳಿಸ್ತಾರೆ, ಯಾರು ಮಾಡಿಲ್ರಿ ಈ ಫೈಲ್ ಯೂಸ್ ಮಾಡ್ರಿ ಏನ್ರಿ. ಈಗ ಈ ಫೈಲ್ ಕಳ್ಸಿರ್ತೇನೆ ನಾನು, ಇದನ್ನ ಬಿಹಾರ್ SPSS ಅಂತ ಕಳ್ಸಿರ್ತೇನೆ. ಯಾರ್ದು ಕರೆಕ್ಟಾಗಿ ಆಗಿಲ್ಲ ನಿಮ್ಮ ವಾಟ್ಸ್ಆಪ್ ಗ್ರೂಪ್ನಿಂದ ಇದು ನೋಡ್ರಿ, ಇದ್ರಾಗಿಂದ ಮಾಡಿ. ನಾಳೆ ಉಳಿತೀರಿಲ್ಲ ಅಂದ್ರೆ ಏನ್ರಿ. ಓಕೆ, ಬಿಹಾರ್ SPSS ಅಂತ ಕಳಿಸ್ತೇನೆ ನೋಡಿ. ಬಿಹಾರ್ SPSS ಅಂತ ಕಳಿಸ್ತೇನೆ. ಯಾರು ಇದಾಗಿಲ್ಲ ಅವ್ರು ಈ ಫೈಲ್ ಯೂಸ್ ಮಾಡಿ. ಓಕೆ, ಈಗ SPSS ಬರ್ರಿ. ಈ ಫೈಲ್ ಅಂದ್ರೆ ಕಳಿಸ್ತೇನೆ. ಯಾರು ಡಿವಿಷನ್ ವೈಸ್ ಅಂತ ಹೋಗ್ಬೇಡ್ರಿ. ಯಾರು ಒಂದ್ಸಿಲಿಲ್ಲ ಅಂದ್ರೆ ಡೈರೆಕ್ಟ್ ಬಿಹಾರ್ ಯೂಸ್ ಮಾಡ್ರಿ. SPSS ಹೋಗ್ರಿ, ಸರ್ಚ್ ಹೋಗ್ರಿ SPSS. ಯೂಸ್ ದಿಸ್, ಟೇಕ್ ದಿಸ್ SPSS, ಓಪನ್ ಇಟ್.
ಓಪನ್ ಮಾಡಿದ್ರೆ ಕ್ಲೋಸ್ ದಿಸ್ ಥಿಂಗ್ ಏನು ಬರ್ತಾರೆ ಈ ತರ ಬಂದಾಗ ಕ್ಲೋಸ್ ಮಾಡ್ರಿ ಇಷ್ಟಂದ್ರೆ ಓಪನ್ ಆಗಿದ್ರೆ ಎಲ್ಲದು ಯು ಆರ್ ಯೂಸಿಂಗ್ ಫಸ್ಟ್ ಟೈಮ್ SPSS this much is open even open ಅಂತಿದೆ ಓಪನ್ ಫೋಲ್ಡರ್ ಇದೆ ಓಪನ್ ಡೇಟಾ ಡಾಕ್ಯುಮೆಂಟ್ ಓಪನ್ ಡೇಟಾ ಡಾಕ್ಯುಮೆಂಟ್ ಅಂತ ಇದೆ ಸೊ ಒಂದು you first open the SPSS ಆಮೇಲೆ ಯಾರ್ದು ಇಲ್ಲ ಡೌನ್ಲೋಡ್ ಮಾಡ್ಕೋದ್ರೆ ಮತ್ತೆ ಹಾಗೆ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಎಲ್ಲಿ ಫೋಲ್ಡರ್ ಏನು ಮಾಡಾಕ್ತೀರಿ ಈಗ ಒಂದು ವಾಟ್ಸಪ್ ಐತೆ ಏನು ಮಾಡಿರೋ ಫ್ರೆಂಡ್ಸ್ ಅದನ್ನು ನೋಡಿ ಹಿಂಗೆ ಸರಿ ನಮಗೆ ಮುಂದಿದ್ದು ಬೇಕು ರೀ ಎಕ್ಸ್ ರೇಟು ಲಿಟ್ರಸಿ ರೇಟು ಅದೆಲ್ಲನೂ ಬೇಕು ನಿಮ್ಗೆ ಕೋರ್ಲೇಷನ್ ಅದಕ್ಕಿಂತ ಎದಕ್ಕೆ ಮಾಡ್ತೀರಿ ಕೋರ್ಲೇಷನ್ ಈಗ ಅದನ್ನ ತೊಗೊಂಡು ಸರ್ ಅದಕ್ಕೆ ರೀ ನಾ ಹೇಳಕತ್ತೇನೆ ನಿಮಗೆ ಇಲ್ಲ ಅದ್ರ ಸಲುವಾಗಿ ನಾ ಹೇಳಿದೆ ಎಕ್ಸೆಲ್ ಫೈಲ್ ಇತ್ತಲ್ರಿ ಆ ಎಕ್ಸೆಲ್ ಫೈಲ್ ಯೂಸ್ ಮಾಡಿರಿ ಅಂತ ಯಾವ್ದು ಆಯ್ತು ಮತ್ತು ಅಲ್ಲೇ ಬರೀಲ್ಲ ಪಟ್ ಪಟ್ ಅಂತ ಇಂಗ್ಲೀಷ್ನಾಗ ಆಗ್ಬಿಡ್ತದೆ ಕೆಲಸ ಈ ಫೈಲಿಗೆ ಬರಿಬಾರ್ದು ಮುಂದೆ ಇಂಗ್ಲೀಷ್ ಫೈಲಿಗೆ ಬರೀ ಈ ಫೈಲ್ನಾಗ ಇಲ್ಲಿ ಬರೀ ಯೂಸರ್ ಮಾಡಿ ಮತ್ತು ಈ ಫೈಲ್ ತೊಗೊಂತೀರಿ ಅನ್ಬಿಡ್ರಿ ಇದಕ್ಕೆ SPSS ಅಂತ ಬರ್ತಾರೆ ಹಾಂ ಇಲ್ಲಿ ಬರ್ಕೊಂಡು SPSS ಓಕೆ ಆಗೈತಿ ಮುಂದೆ ಇಷ್ಟು ವೇಟ್ ಮಾಡ್ಕೊಂತೀರಿ ಇವ್ರದ್ದು ನಿಮಗೆ ಸಕ್ಸಸ್ ಆಗೈತೆ ಸ್ಟಾರ್ಟ್ ಮಾಡ್ಲಂತ ಸ್ಟಾರ್ಟ್ ಆಗ್ತದೆ ಆ ಎಕ್ಸೆಲ್ ಫೈಲ್ ಡಿವಿಷನ್ ಕಲಿಸ್ಕೊಂಡು ನೀವು ಇನ್ನು 4% ಆಗ್ತದೆ ನಿಮ್ಮದು ಡಿವಿಷನ್ ಮಾಡಿದೆ ರೂಲ್ಸ್ ಅದು ಮುಂದೆ ಹೋಗಿ ಬರ್ತೈತಿ ನೀವು ಎಂಟೈರ್ ಸಣ್ಣದಿಂದ ಕಲಿಬೋದು ನಾವು ಕೂಡ ಒಲಿಂಪಿಕ್ಸ್ಗೆ ನಾಳೆ ಈಗೇನಾದ್ರೆ ಒಂದು ಸ್ಟೇಟ್ ಯಾಕಂದ್ರೆ ನಾನು ಹೇಳ್ತೇನೆ ನೀವು ಎಂಟೈರ್ ಡೇಟಾ ನಿಮ್ಮ ಜೊತೆಗೆ ಇರ್ತದೆ ಓಕೆ ಆದರೆ ಒಂದು ಸ್ಟೇಟ್ ಒಂದು ಸ್ಟೇಟ್ ಮಾಡಿ ನಾನು ನನಗೆ ನಾವೇನು ಮಾಡಿದ್ದೆ ಅದ್ರಿ ಈಗ ಯಾರು ಬಂದವರು ಏನು ಮಾಡಾಕ್ತೀರಿ ಗ್ರೂಪ್ನಾಗ ಇದ್ರಿ ನೋಡಿ ಗ್ರೂಪ್ನಾಗ ಯಾರಾಗಿರಲಿಲ್ಲ ಇಲ್ಲ ಯಾರು ಯಾರು ಮಾಡಕ್ಕೆ ಯಾರು ಆಗ್ಯಾರಿಲ್ಲ ಓಕೆ SPSS ತೊಗೊಂಡ್ಬಿಟ್ರೆ ಯಾರು ತೊಗೊಂಡ್ರೆ ಓಕೆ ಓಪನ್ ಮಾಡಿದ್ರಿ ಈಗ ಯೂಸರ್ ಮಾಡಿದ್ರಿ ಓಪನ್ ಇಲ್ಲ ನಾವು ಯಾರು ಯೂಸ್ ಮಾಡಿಲ್ಲ ಅವ್ರು ಇದನ್ನ ಡೇಟಾ ಯೂಸ್ ಮಾಡಿದ್ರೆ ನೀವು ಮಾಡಿರಿ ಯೂಸ್ ದಟ್ ಫೈಲ್ ಓಕೆ ಓಪನ್ ಕ್ಲಿಕ್ ಮಾಡಿ ಓಕೆ ಓಪನ್ ಕ್ಲಿಕ್ ಮಾಡಿದ್ರೆ ಓಪನ್ ಕ್ಲಿಕ್ ಮಾಡಿದ್ಮೇಲೆ ಈಗ ನಿಮ್ಗೆ ಫಸ್ಟ್ ಫೈಲ್ ಎಲ್ಲಿ ಐತಿಲ್ಲ ಅಲ್ಲಿ ಹೋಗ್ತೀವಿ ಯಾವ ಫೈಲ್ ಎಲ್ಲಿ ಐತಿ ನಿಮ್ದು ಈಗ ನಿಮ್ಮ ಫೈಲ್ ಡೆಸ್ಕ್ಟಾಪಲ್ಲಿ ಐತದ ನಿಮ್ದು ನಮ್ಗೆ ಎಲ್ಲಿ ಐತಿ ಫೈಲ್ ಐತಲ್ಲ MPI data is there 37 desktop में MPI data है इतना ओके इधर
ಡೆಸ್ಕ್ಟಾಪ್ ಇಲ್ಲಿ ನೋಡ್ರಿ ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡಿದ್ರಿ ಅಲ್ಲಿ ಕ್ಲಿಕ್ ಮಾಡಿ ಓಪನ್ ಅಂತ ಮಾಡಿದಿರಿ ಓಪನ್ ಮಾಡಿ ಯಾರು ಹೊಸದಾಗಿದ್ದೀರಿ ಅವ್ರ ಒಂದು ಪೇಷನ್ಸ್ ಇಲ್ಲ ಕಲಿಬೇಕು ಯಾರು ಕಲ್ತಿರಿ ಅವ್ರ ಪೇಷನ್ಸ್ ಭಾಳ ಪೇಷನ್ಸ್ ಇಲ್ಲ ನೋಡ್ಬೇಕಷ್ಟೇ ಯಾಕಂದ್ರೆ ಏನು ಆದಾಯ ಹೇಳ್ತಾರ ಅನಿಸ್ತದೆ ಓಪನ್ ಮಾಡಿದ್ರಿ ಇಲ್ಲಿ ಇಲ್ಲಿ ಬರ್ಬೇಕು ಓಪನ್ ಡೇಟಾಗೆ ಬಂದ್ರಿ ಫಸ್ಟ್ ಇದು ಇಲ್ಲಿ ಓಪನ್ ಫೋಲ್ಡರ್ ಕ್ಲಿಕ್ ಮಾಡಿದ್ರಿ ಈ ಫೋಲ್ಡರ್ ಇಲ್ಲ ಮೌಸ್ ಕಾಣಿಸ್ತಿಲ್ಲ ಇಲ್ಲಿ ಕ್ಲಿಕ್ ಮಾಡಿ ಓಪನ್ ಅದ್ರಲ್ಲಿ ಬಂದಿದೆ ಮೇಲ್ಗಡೆ ಇರುತ್ತೆ ನೋಡಿ ಡೆಸ್ಕ್ಟಾಪ್ ಈ ಡೆಸ್ಕ್ಟಾಪ್ ಅದರಲ್ಲಿ ನೀವೇನ್ ಮಾಡ್ರಿ ಎಲ್ಲಿ ಸೇವ್ ಮಾಡ್ಕೊಂಡ್ರಿ ಈ ವಾಟ್ಸ್ಆಪ್ ಬಂದ್ರು ಅದನ್ನ ಸೇವ್ ಅಲ್ಲೇ ಮಾಡ್ಕೊಳ್ಳಿ ಯಾರು ನೀವು ನಿಮಗೆ ವಾಟ್ಸ್ಆಪ್ ದಲ್ಲಿ ಕೆಲವರಿಗೆ ಏನಾಗೈತಿ we have sent just now that data you have to use otherwise what the data you have to use that data map ಅಂತ ಇದೆ MPI data ಇದೆ ನಾವು MPI data that MPI data we have Excel file not SPSS file okay Excel file ಅಲ್ಲಿ ನಿಮ್ಮ ಫೈಲ್ ಹೆಸರು ಏನೈತಿ ಆ ಫೈಲ್ ಹೆಸರು ಓಪನ್ ಮಾಡಿ okay then open then which sheet you have already told that SPSS ಅಂತ ಒಂದು sheet ಮಾಡಿರೋದಲ್ಲ MPI ಡೇಟಾದಾಗ SPSS ಅಂತ ಸೇವ್ ಮಾಡಿರೋದು ಬಂದಿಲ್ಲ ಕ್ಲೋಸ್ ಮಾಡ್ಲಿಕ್ಕೆ ಬರ್ತೈತೆ ಅದೇನು ಸಮಸ್ಯೆ ಇಲ್ಲ ಆ ರೀಡ್ ಓನ್ಲಿ ಅಂತ ಹೇಳ್ತದೆ ಕ್ಲೋಸ್ ಮಾಡಿ ಈಗ ಬರೀ ಓಪನ್ MPI ಡೇಟಾ ಎಕ್ಸೆಲ್ ಫೈಲ್ ಅದರೊಳಗೆ ಈ ಫೈಲ್ ಓಪನ್ ಅದರೊಳಗೆ SPSS ಅಂತ ಬೇಕಲ್ಲ SPSS ಅಂತ ಐತಿ ನಮ್ಗೆ ಕಾಣ್ತಾ ಇಲ್ಲ ಅಷ್ಟೇ ಓಕೆ SPSS ಅಂತ ನಿಮ್ದು ಅದೇ ಥರ SPSS ಅಂತ ಇರುತ್ತೆ ಓಕೆ ಯೂಸ್ ದ್ಯಾಟ್ ಶೀಟ್ ಹೇಳ್ಬೇಕು ನೀವು ಆ ಶೀಟೇ ಯೂಸ್ ಮಾಡ್ಬೇಕಂತ ಅವಾಗ ಈ ಥರ ಬರುತ್ತೆ ಇದು ಸ್ಟೇಟ್ ಬಂದರೆ ಡಿವಿಷನ್ ಮಾಡಬೇಕು ನಾನು ಮಾಡ್ಕೊಂಡಿರೋದಿಲ್ಲ ನೀವು ಮಾಡ್ಬೋದು ಡಿವಿಷನ್ ಇದೇ ನೋಡಿ ಇದು ಡೇಟಾ ವ್ಯೂ ವೇರಿಯಬಲ್ ವ್ಯೂ ಅಂತ ಹೇಳಿರ್ತಾವೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ವೇರಿಯಬಲ್ ವ್ಯೂ ಹೋಗ್ತೈತಿ ಅಲ್ಲಿ ತಿಳ್ಕೊಂಬರ್ಬೇಕು ಓಕೆ ಆಮೇಲೆ ಡೆಸಿಮಲ್ ಪಾಯಿಂಟ್ಸ್ ಏನು 15 16 ಈ ಥರದೆಲ್ಲ ಎಲ್ಲನೂ ಎರಡು ಮಾಡಿಬಿಡಿ ಎಲ್ಲ ಎರಡು ಮಾಡ್ತಾ ಹೋಗ್ಬೋದು ಯಾಕಂದ್ರೆ ನಿಮ್ಗೆ ಅದು ಇರಿಟೇಟ್ ಆಗುತ್ತೆ ಮುಂದೆ ಮತ್ತೆ ಅದು ನೋಡಿದ ಕೂಡಲೇ ಗೊತ್ತಾಗ್ಬಿಡ್ಬೇಕು ನಿಮಗೆ ಇದು ಇರಿಟೇಟ್ ಮಾಡ್ತದೆ ಅಂತ ಹೇಳಿ ಅದು ಇರಿಟೇಟ್ ಮಾಡಿ ತಡಿಬಾರ್ದು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಇದು ಮಾಡಿದೆ ಎರಡು ಮಾಡ್ತಾ ಹೋಗೋದು ಡೆಸಿಮಲ್ಸ್ ಎರಡು ಮಾಡಿ ಮತ್ತೆ ಬಿಡ್ತಿ ಗಿಡ್ತಿ ಎರಡು ಮಾಡಿದ್ದು ಇದು ಬಾಜು ಬಿಡ್ತಿರ್ತೈತಲ್ಲ ಇದು ಎರಡು ಮಾಡಿಬಿಡೋದು ಹಿಂಗೆ ಅದು ಹಿಂಗೆ ಆಗ್ಬಿಡ್ತೈತಿ ಆಮೇಲೆ ಅವ್ರ ಕಂಪ್ಯೂಟರ್ ಒಂಥರ ಆಗತ್ತೆ ನಮ್ಮ ಕಂಪ್ಯೂಟರ್ ನಮ್ಮ ಎಲ್ಲಾನು ಡೆಸಿಮಲ್ ಪಾಯಿಂಟ್ಸ್ ಟೂ ಮಾಡಿರಿ ಓಕೆ ನಾವು ಇವಾಗ ಮಾಡ್ತೀವಿ ಅದು MPI 3 ಇಲ್ಲದೆ ಅದನ್ನ ಎರಡು ಮಾಡಕ್ಕೆ ಹೋಗ್ಬೇಡ್ರಿ This much you have done. Now you have data culture, data account SPSS ಗೆ ಹೆಂಗ ಅರ್ಥ ವೆರಿ ಗುಡ್ ಅದು ಸ್ಟೇಟ್ ನ ಹೆಸರು ಡಿವಿಷನ್ ಮಾಡಿ ಯಾಕಂದ್ರೆ ಓಕೆ ಇಫ್ ಯು ಡೋಂಟ್ ನೀಡ್ ವ್ಯೂ okay now what you have to do you go here analyze ಇದೊಂದು ರೆಸ್ಟ್ ಬಂದೈತ್ರಿ ಎಲ್ಲಾರ್ದು yes sir go to analyze ಇಲ್ಲಿ ಒಂದು correlation ಮಾಡ್ತೀನಿ ಮೊದಲೇ descriptive statistics ನೋಡಿ correlation ನೋಡಿ descriptive statistics ಹೋಗ್ರಿ ಕ್ರಾಸ್ ಟ್ಯಾಬ್ಸ್ ಅಂತ ಐತೆ ನೋಡ್ರಿ ಅದು ನೋಡ್ರಿ ಎಲ್ಲ ಯೂಸ್ ಆಗಂತವ ಕ್ರಾಸ್ ಟ್ಯಾಬ್ಯುಲೇಷನ್ ಹೋಗ್ರಿ ಫೀಡರ್ ಕಾನ್ ಬಂದಾಗ ಡೀಟೇಲ್ ಕಲಿಸ್ತೀವಿ ಕ್ರಾಸ್ ಟ್ಯಾಬ್ಯುಲೇಷನ್ ಹೋಗಿ ನಿಮಗೆ ಡಿವಿಷನ್ ವೈಸ್ ಇದು ಡಿವಿಷನ್ ವೈಸ್ ಸರಿ ಕ್ರಾಸ್ ಟ್ಯಾಬ್ಯುಲೇಷನ್ ಬರ್ತಾರೆ ಅನಲೈಸ್ ಕಂಪೇರಿಟಿವ್ ಮೀನ್ ಹೋಗ್ರಿ ಕಂಪೇರಿಟಿವ್ ಮೀನ್ ಅಲ್ಲೇ ನಿಮಗೆ ಡಿವಿಷನ್ ವೈಸ್ ಇಂಡಿಪೆಂಡೆಂಟ್ ಏನ್ರಿ MPI ಎವರೇಜ್ ಬೇಕಲ್ಲ ನಿಮಗೆ MPI ಆಪ್ಷನ್ ಹೋಗ್ರಿ ನಂಬರ್ ಆಫ್ ಕೇಸಸ್ ತೆಗೀರಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ತೆಗೀರಿ ಓನ್ಲಿ ಮೀನ್ ಯು ವಾಂಟ್ ಓಕೆ ನೋಡಿ ನಿಮಗೆ ಡಿವಿಷನ್ ವೈಸ್ ಎವರೇಜ್ ವ್ಯಾಲ್ಯೂ ಬಂದ್ಬಿಡ್ತೈತೆ ನೀವು ಅಲ್ಲಿ ಏನು ಮಾಡ್ಬೇಕು ಎಕ್ಸೆಲ್ ಒಳಗೆ ಗ್ಯಾಪ್ ಮಾಡಿಕೊಂಡು ಕನ್ವರ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಮಾಡಬೇಕಾಗಿತ್ತು ಅದ್ರ ಬದಲು ನಿಮಗೆ ಡಿವಿಷನ್ ವೈಸ್ ಇಟ್ ಗಿವ್ಸ್ ರಿಸಲ್ಟ್ ಓಕೆ
ಅಲ್ಲ ನಾನು ಒಂದ್ಸಲ ನೋಡಿದ್ದೀನಿ ನಿಮಗೆ ಮೀನ್ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ಇದು ಮಾಡಿ ಓಕೆ ನೀವು ಫೀಲ್ಡ್ ವರ್ಕ್ ಮಾಡ್ಕೊಂಡು ಬರ್ತೀರಿ ಅವಾಗ ಏನಾಗಿರ್ತೈತಿ ಸೋಷಿಯಲ್ ಗ್ರೂಪ್ ವೈಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಸೋಷಿಯಲ್ ಗ್ರೂಪ್ ವೈಸ್ ಇನ್ಕಮ್ ಸೋಷಿಯಲ್ ಗ್ರೂಪ್ ವೈಸ್ ಎಕ್ಸ್ಪೆಂಡಿಚರ್ ಎವ್ರಿಥಿಂಗ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ದ ಸೇಮ್ ವೇ ದೀಸ್ ಆರ್ ದ ಡಿವಿಷನ್ಸ್ ಗೋ ಟು ಅನಲೈಸ್ ಇಲ್ಲಿ ನೋಡ್ರಿ ಯಾರು ನೀವು ಮಾತಾಡ್ರಿ ಆಮೇಲೆ ಮಾತಾಡ್ರಿ ಕ್ಲಾಸ್ ಮುಗಿದ್ಮೇಲೆ ಗೋ ಟು ಹಿಯರ್ ಫಸ್ಟ್ ಓಕೆ ಅನಲೈಸ್ ಹೋದ್ರಿ ಇಲ್ಲಿ ಅನಲೈಸ್ ಹೋಗಿರಿ ಇದಂತ ಕ್ಲಿಕ್ ಮಾಡ್ರಿ ಎಸ್ ಸರ್ ನಿಮ್ಮ ಡೇಟಾ ಹತ್ರ ಬಂದಿದೆ ಔಟ್ಪುಟ್ ಫೈಲ್ ಬಂದಿರ್ತೈತಿ ನಿಮ್ದು ಬೇರೆ ಬಂತಪ್ಪ ಡೇಟಾ ಫೈಲ್ ಅನಲೈಸ್ ಇಲ್ಲಿ ಅನಲೈಸ್ ಐತಿ ಅನಲೈಸ್ ಅಲ್ಲಿ ಕಂಪೇರಿಟಿವ್ ಮೀನ್ ಇಸ್ ದೇರ್ ಎಸ್ ಸರ್ ಓಕೆ ನೀವು ಯಾರ ಒಬ್ಬರ ಮಾಡಕತ್ತೀರಿ ಇಲ್ರಿ ಅದ್ರಾಗ ಹಿಂದಿನ ಬೇಂಚಿನ ಬರ್ತಾ ಇಲ್ಲ ಎಕ್ಸೆಲ್ ಫೈಲ್ ಕಳಿಸಿವ್ರಿ ನಾವು ವಾಟ್ಸಪ್ಗೆ ಆ ಫೈಲ್ ಡೌನ್ಲೋಡ್ ಮಾಡ್ರಿ ಫೋಟೋ ಹಾಕೊಡ್ರಿ ನೀವು ಡಿವಿಷನ್ ವೈಸ್ ಇಲ್ಲೇ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಈಜಿಯಾಗಿ ತೆಗಿಬೋದು ಇಲ್ಲಿ ಅಲ್ಲೇನಾಗ್ತೈತಿ ನೀವು ಮ್ಯಾನ್ಯುವಲಿ ಮಾಡ್ಬೇಕಾಗ್ತೈತಿ ಇಲ್ಲಿ ಏನೋ ಈಜಿಯಾಗಿ ಬಂದ್ಬಿಡ್ತೈತಿ ಮೀನ್ ಬಾಜುಕ್ಕೆ ಏನು ಬರ್ತೈತಿ ಸ್ಟ್ಯಾಟಿವೇಷನ್ ಬರ್ತೈತಿ ಇದು ಡಿವೈಡೆಡ್ ಬೈ ಇದಾದ್ರೆ ನಿಮಗೆ ಅದು ಬಂದ್ಬಿಡ್ತೈತಿ ಹೌದಿಲ್ರಿ ಎಕ್ಸೆಲ್ ಯಾವ್ದಾರ ನನ್ನ ಪ್ರತಿ ಕೆಲಸ ಕರಿ ಸ್ಟ್ಯಾಂಡರ್ಡ್ ವರ್ಕ್ ಮಾಡಿದ್ರೆ ಇಲ್ಲಿ ಬಂದ್ಬಿಡು ಕಂಪೇರಿಟಿವ್ ಮೀನ್ ಈ ಮಾಡಿ ಮೀನ್ ಯಾರಂದ್ರೆ ಮುಂದೆ ಹೋಗ್ರಿ ಆ ಮುಂದೆ ಪ್ರಾಕ್ಟೀಸ್ ಮಾಡತ್ತೆ ಮಾಡ್ತೀವಿ ಮೀನ್ ಬಂದ್ರಿ ಮೀನ್ ಕ್ಲಿಕ್ ಮಾಡಿದ್ರಿ ಮೀನಿಗೆ ಬಂದ್ಮೇಲೆ ಏನಾಗತ್ತಿ ಇಲ್ಲೇ ನಿಮಗೆ ಡಿವಿಷನ್ ಅಂತ ಇದಿಲ್ಲ ನೀವು ಸ್ಟೇಟ್ ಅಂತಿದ್ರೆ ಸ್ಟೇಟ್ ಇಟ್ಕೊರಿ ಅದ್ರ ಡಿವಿಷನ್ ಅಂತ ಚೇಂಜ್ ಮಾಡ್ಬೇಕಾಗಿದ್ರಿ ನೀವು ಸ್ಟೇಟ್ ಅಂತಿದ್ರೆ ಸ್ಟೇಟ್ ಅಂತ ತೋರಿ ಅಂದ್ರೆ ಡಿವಿಷನ್ ಮಾಡ್ಕೊಂಡ್ರದ್ರಿ ಆ ವೇರಿಯಬಲ್ ಏನಿದ್ರೆ ಅದು ಕೆಳ ಹಾಕಿ ಓಕೆ ಎಲ್ಲಿ ಹೌದ್ರಿ ಎಷ್ಟು ಗಂಟೆ ಬರ್ತೀರಾ ಈಗ ಬರ್ರಿ ಕ್ಲಾಸಸ್ ಚೆನ್ನಾಗ್ಯಾವ್ರಿ ಇದು ಬರ್ರಿ ಇದೀಗ ಡಿವಿಷನ್ ನಿಂತಿದೆ ನಿಮ್ದು ಡಿವಿಷನ್ ಅಂತಿದ್ರೆ ಡಿವಿಷನ್ ತೋರಿಸಿ ನಾನು ನಿಮ್ಗೆ ಕಳಿಸಿರೋ ಸ್ಟೇಟ್ ಅಂತ ಇದ್ರೆ ವೇರಿಯಬಲ್ ಹೆಸರು ಓಕೆ ವೇರಿಯಬಲ್ ಹೆಸರು ಚೇಂಜ್ ಮಾಡಬೇಕು ಇಲ್ಲ ಸ್ಟೇಟ್ ಅನ್ನೋದು ತೋರಿಸಿ ಸ್ಟೇಟ್ ಅನ್ನೋದೇ ಇಂಡಿಪೆಂಡೆಂಟ್ ಕೆಳಗಡೆ ಹಾಕೊಳ್ರಿ ಮುಂದೆ ನಿಮಗೆ ಯಾವುದಕ್ಕೆ ಎವರೇಜ್ ಬೇಕಾಗೈತಿ ಇಲ್ಲೇ MPI ಡೇಟಾ 2015 ಬೇಕಾಗೈತಿ MPI ಡೇಟಾ 19 ಬೇಕಾಗೈತಿ ಇವೆರಡನ್ನು ಇಂಡಿಕೇಟರ್ ತಗೋಬೇಕು ಇದು ಟೆಕ್ಸ್ಟ್ ಇರ್ತೈತಿ ಈ ತರ ತೋರಿಸಿದ್ರೆ ಟೆಕ್ಸ್ಟ್ ರೀ ಈ ಅಂತ ಇದ್ರೆ ಈ ತರ ಸ್ಕೇಲ್ ತರ ತೋರಿಸಿದ್ರೆ ಸ್ಕೇಲೆಬಲ್ ಮೆಜರೇಬಲ್ ಅಂದ್ರೆ ವ್ಯಾಲ್ಯೂ ಅಂದ್ರೆ ಓಕೆ ಇದು ಏ ಅಂತ ಬರ್ದಿರ್ತದ ಅಂತ ಕರೆಕ್ಟಿಂಗ್ ಮಾಡಿ ಅದು ಟೆಕ್ಸ್ಟ್ ರೀ ಟೆಕ್ಸ್ಟ್ ನ ಇಲ್ಲಿ ಹಾಕ್ಬೋದು ನೀವು ಟೆಕ್ಸ್ಟ್ ನ ಎವರೇಜ್ ತೆಗೆಯಕ್ಕೆ ಬರಲ್ಲ ಟೆಕ್ಸ್ಟ್ ನ ಕ್ರಾಸ್ ಟ್ಯಾಬ್ಯುಲೇಷನ್ ಮಾಡ್ಬೋದು ಟೆಕ್ಸ್ಟ್ ನ ಇದನ್ನ ಮಾಡಕ್ ಬರಲ್ಲ ಏನ ಎವರೇಜ್ ತೆಗೆಯಕ್ಕೆ ಬರಲ್ಲ ಎವರೇಜ್ ಟೆಕ್ಸ್ಟ್ ಏನಿರುತ್ತೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎವರೇಜ್ ಏನು ಬರಲ್ಲ ಹೌದಲ್ಲ ಹಿಂಗ ಅಥವಾ ಇಷ್ಟು ಮಾಡಿದ್ರಿ ಆಮೇಲೆ ಇದು ಆಪ್ಷನ್ ಅಂತ ಇತ್ತು ಆಪ್ಷನ್ ಅಂತ ಕ್ಲಿಕ್ ಮಾಡಿದ್ರಿ ಆಪ್ಷನ್ ಇದು ಯು ಕ್ಲಿಕ್ ಆನ್ ಆಪ್ಷನ್ ಇಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಅದಾವ ನಿಮಗೆ ಏನು ರೇಂಜ್ ಮ್ಯಾಕ್ಸಿಮಮ್ ಮಿನಿಮಮ್ ಹಾರ್ಮೋನಿಕ್ ಮೀನ್ ಹರಿಬಲ್ ಮೀನ್ ಜಿಯೋಮೆಟ್ರಿಕ್ ಮೀನ್ ಎಲ್ಲ ಮೀನ್ ಓಕೆ ನಂಬರ್ ಆಫ್ ಕೇಸಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಲ್ಲ ಅದಾವು ಓಕೆ ಹಾರ್ಮೋನಿಕ್ ಮೀನ್ ರೀ ಹರಿಬಲ್ ಮೀನಿಂಗ್ ಅಲ್ಲ ಮತ್ತೇನೈತ್ರಿ ಸ್ಕ್ಯೂನೆಸ್ ಇದೇನ್ರಿ ಇವು ನಮಗೂ ಭಾಳ ಗೊತ್ತಲ್ಲ ಸಮ್ ಬೇಕಂತ ಸಮ್ಮನು ಇರ್ತೈತ್ರಿ ನಾವು ಮೀನ್ ಅಷ್ಟೇ ಇರ್ರಿ ಉಳಿದ ಡಬಲ್ ಈ ತೆಗೆದು ಇದ್ದ ಮೀನ್ ಅಷ್ಟೇ ಹಾಕ್ರಿ ಮತ್ತೆ ಓಕೆ ಮೀನ್ ಅಷ್ಟೇ ಹಾಕ್ರಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ತೊಗೊಂಡ್ರೆ ಅದನ್ನು ತೋರಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದ್ರ ಬಾರಿ ಬಂದು ಬರ್ತಾವ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ ಎರಡು ಹಾಕ್ರಿ ನಂಬರ್ ಆಫ್ ಕೇಸಸ್ ತೆಗೆದುಬಿಡ್ರಿ ಅಷ್ಟೇ ಎರಡು ಇದ್ರಿ ನಂಬರ್ ಆಫ್ ಕೇಸಸ್ ವಾಪಸ್ ಕಳಿಸಿ ಯಾಕಂದ್ರೆ ನಂಬರ್ ಆಫ್ ಕೇಸಸ್ ಎಷ್ಟು ಐತೆ ಅಂತ ನಂಬರ್ಸ್ ಓಕೆ ಅವೆರಡು ಹಾಕಿದ್ರಿ ಓಕೆ ಇಷ್ಟು ಮಾಡಿದ್ರಿ ಎಲ್ರು ಮಾಡಿದ್ರಿ ನೀವು ಓಕೆ ಓಕೆ ಕಂಟಿನ್ಯೂ ಓಕೆ ಮಾಡಿದ್ರಿ ಅಂದ್ರೆ ಔಟ್ಪುಟ್ ಟೇಬಲ್ ಬೇರೆ ಕಡೆ ಜನರೇಟ್ ಆಗ್ತೈತೆ ನೋಡ್ರಿ ಸ್ಟ್ಯಾಂಡರ್ಡ್ ಮೀನ್ ಈ ತರ ಬಂದು ಒಂದ್ರ ಬಾಜು ಒಂದ್ ಬೇಕಾಗಿರ್ತದೆ ಅದಕ್ಕೆ ನಮಗೆ ಅವಾಗ ಏನ್ ಮಾಡ್ಬೇಕ್ರಿ ಅದಕ್ಕೆ ಬೆಸ್ಟ್ ಅಂದ್ರೆ ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದ್ಸಲ ತಗೋರಿ ಮೀನ್ ಒಂದ್ಸಲ ತಗೋರಿ ಇಲ್ಲೇ ಮಾಡಕ್ ಬರ್ತೈತ್ರಿ ಸೆಟ್
ಇಲ್ಲಿ ಸಾಮಾನ್ಯ ಸ್ಟ್ಯಾಟಿಸ್ಟಿಕ್ಸ್ ಏನಿರ್ತೈತಲ್ರಿ ಡಿವಿಷನ್ ಇರಲಿ ಸ್ಟ್ಯಾಟಿಸ್ಟಿಕ್ಸ್ ಸಾಮಾನ್ಯ ಇಲ್ಲಿ ಹಾಕ್ಬೋದಿಲ್ಲ ಇಲ್ಲಿ ಬರ್ತೈತ್ರಿ ಇದು ಆಗ ಎಲ್ಲೋ ಒಂಥರ ಜಂತ್ರ ಮಂತ್ರ ನಂಗೆ ಆಗ್ಬಿಡ್ತದೆ ನನಗೆ ಡಬಲ್ ಕ್ಲಿಕ್ ಮಾಡ್ಬೇಕು ಈ ಟೇಬಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಆಮೇಲೆ ಪೈವಟ್ ಪಾಯ್ಸ್ ಅಂತ ಏನಾಯ್ತಲ್ರಿ ನಮ್ಮ ಅವೇನು ಒಂದು ಸುಮ್ಮನೆ ಚಿತ್ರ ಅಂತ ನೋಡಿರ್ತೀವಿ ಸ್ಪೆಲ್ಲಿಂಗ್ ಹೊಡಿರೋದು ಅದ್ರೊಳಗೆ ನೀವು ಹೆಂಗ್ರಿ ಇವನ್ನೆಲ್ಲ ಎತ್ತಬೇಕು ಅಂತ ಹಾಕ್ಬೋದು ಎತ್ತೀವಿ ಹಿಂಗೂ ಮಾಡ್ಬೋದು ಗೊತ್ತಾತ ಮೀನು ಸ್ಟ್ಯಾಂಡ್ ಯೋಚನೆ ಮತ್ತೊಂದು ಡಬಲ್ ಕ್ಲಿಕ್ ಮಾಡಿರಿ ಮತ್ತೆ ರೈಟ್ ಕ್ಲಿಕ್ ಮಾಡಿರಿ ಇಲ್ಲೇನೈತ್ರಿ ಏನು ಓದ್ರಿ ಪೈವೋಟಿಂಗ್ ಟ್ರೇನ ಪೈವೋಟ್ ಮಾಡೋದ್ರಿ ಏನು ಡಿವಿಷನ್ ಅನ್ನ ನೀವು ಹಿಂದೆ ಬರಲ್ರಿ ನಮಗೆ ಇಲ್ಲಿ ಡಿವಿಷನ್ಸ್ ಇಲ್ಲಿ ಬರಲಿ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲಿ ಬರಲಿ ಹಿಂಗೆ ಓಕೆ ನಿಮಗೇನಾಯ್ತು ಮೀನು ಆಲ್ಮೋಸ್ಟ್ ಸ್ಟ್ಯಾಂಡಿವೇಶನ್ ಬರ್ತಿಲ್ರಿ ಎಲ್ಲರಿಗೂ ಇದು ಎತ್ತಿ ಬಿಸಾಕದ ಅಷ್ಟೇ ರೀ ಅದು ಕೆಲಸ ಕಂಪ್ಯೂಟರ್ ಒಳಗೆ ರೀ ಮತ್ತೆ ಡಬಲ್ ಕ್ಲಿಕ್ ಮಾಡಿರಿ ಟೇಬಲ್ ಎಲ್ಲಿ ಐತ್ರಿ ಬಂದತ್ತಲ್ಲ ಸರ್ ಹಾಂ ರೈಟ್ ಕ್ಲಿಕ್ ಮಾಡಿರಿ ಕೆಳಗೆ ಇತ್ತು ನೋಡಿ ಓಪನ್ ಮಾಡಿ ಫೈಲ್ ಓಪನ್ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಇದು ನಿಮ್ದು ಕ್ರ್ಯಾಕ್ ಆಗಿಲ್ರಿ ಇಷ್ಟೇ 3 ಆಪ್ಷನ್ ಬಂದ್ರೆ ನೋಡ್ರಿ ಲೆಫ್ಟ್ ಆಪ್ಷನ್ ಸರಿ ಫೈಲ್ ಎಡಿಟ್ ವ್ಯೂ ಇನ್ಸರ್ಟ್ ಅವೆಲ್ಲ ಬರ್ಬೇಕ್ರಿ ಇದಕ್ಕೆ ನಿಮ್ಮದು ಸಾಫ್ಟ್ವೇರು ಇನ್ಸ್ಟಾಲ್ ಆಗಿಲ್ಲ ಸರಿ ಇದಕ್ಕೆ 13 ವರ್ಷನ್ ಆಯ್ತು ನಮ್ಮ ಓಲ್ಡ್ ವರ್ಷನ್ ಅದಕ್ಕೆ ತಟ್ಟಾಕತ್ರಿ 13ನೇ ವರ್ಷ ಕೊಡ್ತೀವಿ ಅದನ್ನ ನೀವು ಕಲಿಯೋಕ್ಕಾಗಲ್ಲ 13 ಇವು ಯಾವ ಬಂದಿಲ್ಲ ರೀ 13ನೇ ವರ್ಷ ಹಳೆ ವರ್ಷ ನಮ್ಗೆ ಕೊಡ್ತೇವೆ ರೀ 13 ವರ್ಷ ಯಾರ ಹತ್ರ ಐತ್ರಿ ಅವ್ರ ಹತ್ರ ಇಸ್ಕೊಂಡ್ಬರ್ರಿ 13ನೇ ವರ್ಷ ಕೊಡ್ರಿ ಬಟ್ ಅಂತ ಇನ್ಸ್ಟಾಲ್ ಆಗ್ತೈತ್ರಿ ಅದು ಅವ್ರು ಇನ್ಸ್ಟಾಲ್ ಮಾಡೋದು ಬರ್ಬೇಕಲ್ರಿ ಅದನ್ನು ಯಾವ್ದು ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದಲ್ಲ ಯಾಕಂದ್ರೆ 2ಕ್ಕೆ 2 ಡಿವಿಯೇಷನ್ ಬರ್ಲಿಕ್ಕೆ ಮಾಡಿ 2 ಡಿಸ್ಟಿಕ್ ಬೇರೆ ಬೇರೆ ಸ್ಟ್ಯಾಟಿಸ್ಟಿಕ್ಸ್ ಅವಾಗ ಒಂದೇ ಸಲ ಮಾತ್ರ ಡೈರೆಕ್ಟ್ ಬಯೋಟಿ ಹೋಗ್ತದೆ ಪೈವೋಟಿಂಗ್ otherwise no problem take according to state wise you take state wise instead of taking when you have taken the entire problem you can take the instead of this one you can take the state so that will also be good that is another kind of analysis okay this is good अनुरा ನೀವು ಎಂಪಿ ಕ್ಯಾಟಗರಿ ತಗೋಬಾರ್ದು ಮತ್ತೆ ಕ್ಲಿಕ್ ಮಾಡಿ ಒಂದೇ ಸಲ ಮಾತ್ರ ಡೈರೆಕ್ಟ್
ಆಮೇಲೆ ಸಿಂಗಲ್ ಪ್ರೈಸ್ ಐತಿಲ್ಲ ಎರಡನೇದು ಲಾಸ್ಟ್ ಎರಡನೇದು ಅದನ್ನ ಕ್ಲಿಕ್ ಮಾಡಿ ನಾವು ಮಾತಾಡ್ತಾ ಬರ್ತದೆ ಆಗ್ತದೆ ಎನ್ ತೆಗೆದ ಮತ್ತೊಮ್ಮೆ ಎನ್ಲೈನ್ಗೆ ಹೋಗ್ರಿ ಎನ್ಲೈನ್ಗೆ ಹೋಗ್ರಿ ಎನ್ ತೆಗೆಯಕ್ಕೆ ಬರಲ್ರಿ ಎನ್ ಒಂದ್ಸಲ ನೀವು ಅಲ್ಲೇ ತಗೊಂಡ್ಬರ್ಬೇಕು ಇನ್ನೊಂದು ತೋರಿಸ್ತೇನೆ ನೋಡ್ರಿ ಓಕೆ ಗೋ ಅಗೇನ್ ಗೋ ಟು ಅನಲೈಸ್ ಹೊಸದಾಗಿಂದ ಮಾಡ್ರಿ ಏನು ಸಮಸ್ಯೆ ಇಲ್ರಿ ಅದನ್ನ ಬಿಡ್ರಿ ಅದು ನನಗೆ ಅದು ಮತ್ತೊಂದು 100 ಸಲಕ್ಕೆ 100 ಸಲ ಮಾಡ್ಕೊಡ್ತೈತೆ ಬೇಜಾರು ಮಾಡ್ಕೊಳಲ್ರಿ ಬೈ 3 ಕಂಪೇರಿಟಿವ್ ಮೀನ್ ಓಕೆ ಕಂಪೇರಿಟಿವ್ ಮೀನ್ ಇದೇನೈತೆ ಆಪ್ಷನ್ ಇದಂದ್ರೂ ಆಟೋಮೆಟಿಕ್ ಸೆಲೆಕ್ಟ್ ಇರ್ತೈತಿ ಇಲ್ಲಿ ಆಪ್ಷನ್ ಒಳಗೆ ಹೋಗಿ ನೀವು ನಮ್ ಎನ್ ಅಂತ ಐತಿ ನೋಡ್ರಿ ಎನ್ ಅಂತ ಇದೈತಲ್ಲ ಅದನ್ನು ಹಾಕಿರಿ ನೀವು ನಂಬರ್ ಆಫ್ ಕೇಸಸ್ ನ ಇಲ್ಲಿ ಹಾಕಿರಿ ನೀವು ಅದನ್ನ ಡಬಲ್ ಕ್ಲಿಕ್ ಮಾಡ್ರಿ ವಾಪಸ್ ಹೋಗ್ತದೆ ಇಲ್ಲ ಅಂದ್ರೆ ಇಲ್ಲಿಂದ ಹಿಂಗೆ ಕ್ಲಿಕ್ ಮಾಡಿ ಹಿಂಗೆ ಮಾಡಿ ಮತ್ತೆ ಅದು ಡಿಫಾಲ್ಟ್ ಯಾವುದು ಇರುತ್ತೆ ಡಿಫಾಲ್ಟ್ 3 ಇರ್ತಾವ್ರಿ ಅವು ಆಮೇಲೆ ನಾವು ಏನು ಸೆಟ್ ಮಾಡಿರ್ತೀವಿ ಅದು ನೆನಪಿಟ್ಕೊಂಡಿರ್ತೈತೆ ಓಕೆ ಇದನ್ನ ಮಾಡಿ ಕಂಟಿನ್ಯೂ ಕೊಡ್ರಿ ಮತ್ತು ಅದ್ರೊಳಗೆ ಬೇರೆ ಬೇರೆ ಆಪ್ಷನ್ ಇನ್ನೂ ಭಾಳ ಅದಾವೆ ಬೇರೆ ಐತಲ್ರಿ ಅನ್ನೋ ಟೇಬಲ್ ಆ್ಯಂಡ್ ಏಟ್ರೆ ಇ ಅಂತ ಟೆಸ್ಟ್ ಫಾರ್ ಲಿನಿಯಾರಿಟಿ ಮಾಡಿದ್ರೆ ಅದು ಬರ್ತೈತಿ ಅದನ್ನೆಲ್ಲ ರಿಸಲ್ಟ್ಸ್ ನೀವು ಹೇಳ್ಬೇಕು ಅನ್ನೋ ಟೆಸ್ಟ್ ಮಾಡ್ಕೊಂಡು ಈ ಥರ ಅದ್ರ ಸಿಗ್ನಿಫಿಕೆನ್ಸ್ ಹೇಳ್ತು ಎಲ್ಲ ಹೇಳ್ತು ಮತ್ತೆ ಅದು ಕಾಸ್ಪೇರ್ ನಾನು ಆಮೇಲೆ ನೋಡೋಣ ಫೀಲ್ಡ್ ಗೆಟ್ ಮಾಡ್ತೀನಿ ಈಗ ಸುಮ್ಮನೆ ಅನ್ನೆಸರಿ ಡಿವೇಟ್ ಆಗಬೇಡ್ರಿ ಏನು ಟೆಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಮೀನಿಗೆ ಹೋಗ್ರಿ ಆಪ್ಷನ್ಗೆ ಹೋಗ್ರಿ ಇವೆಲ್ಲ ಸೆಲೆಕ್ಟ್ ಮಾಡಿರಿ ಏನು ಸೆಲೆಕ್ಟ್ ಮಾಡಿದ್ರು ಒಂದು ವೇಳೆ ಇದೆ ಇಷ್ಟ ನಮ್ಮ ಮೀನು ಸ್ಟ್ಯಾಂಡ್ ಡಿವಿಷನ್ ಅಷ್ಟೇ ಬೇಕು ಓಕೆ ಕೊಡ್ರಿ ಇದು ಬಂತು ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೀವಿ ಪೈವಟ್ ಟೇಬಲ್ ಬರಲಿಲ್ಲ ಅಂದ್ರೆ ಮತ್ತೆ ರೈಟ್ ಕ್ಲಿಕ್ ಮಾಡಿ ಪೈವಟ್ ಟೇಬಲ್ ಬಂದು ಸ್ಟ್ಯಾಟಿಸ್ಟಿಕ್ಸ್ ನೀಟಾಗಿ ಹಾಕೊಂಡು ಇದು ರೆಡಿ ಆಯ್ತು ಇದನ್ನು ಕ್ಲೋಸ್ ಮಾಡ್ತೀರಿ ಇಲ್ಲಿ ಬರ್ತೀರಿ ಇದನ್ನ ತಾಂಬಂದು ಎಕ್ಸೆಲಿಗೆ ತೊಗೊಂಡ್ಬರ್ತೀರಿ ಕಾಪಿ ಓಕೆ ಕಾಪಿ ಮಾಡ್ತೀರಿ ಇದನ್ನ ಎಕ್ಸೆಲಿಗೆ ಬರ್ತೀರಿ ಎಕ್ಸೆಲಿಗೆ ಬಂದು ಏನು ಮಾಡ್ತೀರಿ ಇದು ಬಿಹಾರದಲ್ಲಿ ಇದೀಗ ನಮ್ದು ಇದೆ ಫೈಲ್ ಈ ಫೈಲ್ ಮುಂದೆ ಮತ್ತೆ ಸ್ಪೇಸಸ್ ಮುಂದೆ ಇಲ್ಲಿ ಪೇಸ್ಟ್ ಸ್ಪೆಷಲ್ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಸ್ಪೆಷಲ್ ಯುನಿಕೋಡ್ ಟೆಕ್ಸ್ಟ್ ಓಕೆ ಇಷ್ಟು ಕೊಡ್ತೀವಿ ಮಾಡಿದ್ರಿ ಎಲ್ಲರೂ ಎಕ್ಸೆಲ್ ಪೇಸ್ಟ್ ಮಾಡ್ಕೊಂಡ್ರಿ ಆ ಟೇಬಲ್ನ ಸರ್ ನ್ಯೂ ಶೀಟ್ ತಗೋಬೇಕಲ್ಲ ನ್ಯೂ ಶೀಟ್ ರೀ ಮತ್ತೆ ಯಾಕೆ ಹೇಳ್ರಿ ಆ ಶೀಟ್ ನನಗೆ ಬಿಡ್ಬೇಕ್ರಿ ನಾವು ನ್ಯೂ ಶೀಟ್ನಾಗ ಟೇಬಲ್ಸ್ಗೆ ಒಂದು ಶೀಟ್ ಮಾಡ್ಕೊಂಡ್ಬಿಡ್ಬೇಕು ಅಲ್ಲಿ ಬರೀ ಟೇಬಲ್ಸು ಟೆಸ್ಟು ಎಲ್ಲ ಅಂತ ಹಾಕೊಂತ ಹೋಗ್ಬೇಕು ಆಮೇಲೆ ಇದಿಷ್ಟು ಡೇಟಾ ಸೆಲೆಕ್ಟ್ ಮಾಡ್ಕೊಡ್ರಿ ನಮಗೆ ಓನ್ಲಿ 2 ಡಿಜಿಟ್ಸ್ ವಿ ವಾಂಟ್ 3 ಡಿಜಿಟ್ಸ್ ಅಷ್ಟೇ ಮಾಡಿ NPI ಡೇಟಾ 3 ಡಿಜಿಟ್ಸ್ ಅಷ್ಟೇ ಯೂಸ್ ಮಾಡಿ ಇಲ್ಲೊಂದು ಇನ್ಸರ್ಟ್ ಮಾಡಿರಿ ಇಲ್ಲೇನು ಮಾಡಿರಿ CV ಅಂತ ಬರೀ CV ಪರ್ಸೆಂಟೇಜ್ ಹೆಂಗೆ ತೆಗಿಯೋದ್ರಿ ಇಸ್ ಈಕ್ವಲ್ ಟು ಇದು ಡಿವೈಡೆಡ್ ಬೈ ಇದು ನೀವು ಪೇಸ್ಟ್ ಮಾಡಿರಿ ಎಲ್ಲ ಹೇಳಿ ಮಾತು ಪೇಸ್ಟ್ ಮಾಡಿರಿ ಎಲ್ಲಾರ ಟೇಬಲ್ ಪೇಸ್ಟ್ ಆಗೈತ್ರಿ CV is ready ಅದಂತರ ಹೋಗೈತೆ ಎಕ್ಸೆಲ್ ವರ್ಕ್ ಆಗೈತ್ರಿ ಅದ ನೋಡಿ SPSS ವರ್ಕ್ ಸರ್ ಟೂ ಡಿಜಿಟ್ ಅಂತ ಯಾವ್ದು 2 ಡಿಜಿಟ್ ಅಲ್ಲೇ ಮ್ಯಾಲೆ ಹೋಗ್ರಿ ಇದು 3 ಡಿಜಿಟ್ಸ್ ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊತೀರಿ ಇದು ಹೋಮ್ ದಾಗ ಇರ್ತಿಲ್ಲ ಹೋಮ್ ದಾಗ ಇಲ್ಲ ನಂಬರ್ ದಾಗ ಇಲ್ಲ ಹಿಂಗೆ ದೊಡ್ಡ ನಂಬರ್ ಆತಾವ್ರಿ ಎಷ್ಟು ನಂಬರ್ ಬೇಕು ಅಷ್ಟು ನಂಬರ್ ಕಡಿಮೆ ಆತಾವ ಗೊತ್ತಾಗ್ತಿಲ್ಲ ನೋಡ್ದ ಪಾಯಿಂಟ್ ಇಲ್ಲೇ ಇದ್ರಿ ಅದು ಹೆಚ್ಚು ಮಾಡೋದ ಕಡಿಮೆ ಮಾಡೋದ ಅಲ್ಲೇ ನಡಿವೆ ಅದು ಇದನ್ನ ಇನ್ಸರ್ಟ್ ಮಾಡಿದ್ವಿ ಎಫ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಯಾವ್ದೈತೆ ಇಲ್ಲಿ ನಂಬರ್ಸ್ ಈಗ ಏನು ಟೆಕ್ಸ್ಟ್ ಐತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸರ್ಟ್ ಆದ್ರೆ ಒಂದು ಗ್ಯಾಪ್ ಆಗತ್ತೆ ಇಲ್ಲೇ CV ಪರ್ಸೆಂಟೇಜ್ ಹಾಕ್ರಿ ಕಾಪಿ CV ಇದನ್ನ ಒಂದು ಟೇಬಲ್ ಇಡುವಂತ್ರಿ ಅಂತಾರೆ ಇದ್ರೊಳಗೆ ಈಗ ಡಿವಿಷನ್ ವೈಸ್ ಅಂತ ಮಾಡಿಲ್ಲ ನಿನ್ನೆ ಇದು ಈಜಿ ಮತ್ತೆ ಏನ್ ಮಾಡ್ತೀರಿ ಸ್ಟ್ಯಾಂಡರ್ಡ್ ಡಿವಿಷನ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಹೆಂಗ್ ತೆಗಿತೀರಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಯಾಕಂದ್ರೆ ಅದು ಪರ್ಸೆಂಟೇಜ್ ನಾಗ ಹೇಳ್ಬೇಕ್ರಿ ಯಾವತ್ತೂ ಸ್ಟ್ಯಾಂಡರ್ಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಯಾಕಂದ್ರೆ ಅದ ಎಷ್ಟು ಅಸಮತೋಲನ ಆಗುತ್ತೆ ಅನ್ನೋದನ್ನ ಹೇಳ್ತೈತಿ ಬರ್ಲಿಲ್ಲ ನಿಮ್ದು ಈಗ
ಡೇಟಾ ರಿಸಲ್ಟ್ಸ್ ಅಂತ ರಿಸಲ್ಟ್ಸ್ ಕಾಪಿ ಪೇಸ್ಟ್ ಮಾಡ್ಕೊಂಡ್ಬಿಡ್ರಿ ನಾವು ಮತ್ತೊಮ್ಮೆ ಮಾಡ್ತಾರೆ ರಿಸಲ್ಟ್ಸ್ ಮಾಡ್ರಿ ಇದನ್ನ is equal to ಇದೇನ್ ಮಾಡ್ತೀರಿ is equal to ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಲ್ಲಿನ ವ್ಯಾಲ್ಯೂ ಆ ವ್ಯಾಲ್ಯೂ ಡಿವೈಡೆಡ್ ಬೈ ಮಾಡ್ತೀರಿ ಮೀನ್ ಎಲ್ಲ ಐತೆ ಅಲ್ಲಿಗೆ ಅದಿಲ್ರಿ ಡಾಟ್ 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 ತೋರಿಸಿರ್ತೈತಿಲ್ರಿ ಈ ಮ್ಯಾನ್ಯುಯಲಿ ಇದನ್ನ ಆಪರೇಟ್ ಮಾಡಬೇಕು ಇದನ್ನ is equal to ಕೊಟ್ಬಿಟ್ಲೆ ನೀವು ಎಲ್ಲಿಗೆ ಯಾವುದಕ್ಕೆ ವ್ಯಾಲ್ಯೂ ಚೇಂಜ್ ಮಾಡಬೇಕು ಅದಕ್ಕೆ ತೊಗೊಂಡ್ರಿ ನೀವು ಇಲ್ಲಿ ಬಂದ್ರೆ is equal to ಅಂದ್ರೆ ಇಲ್ಲಿ ಈ ರಿಸಲ್ಟ್ ಯಾವ ರಿಸಲ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅದೆಲ್ಲ ಐತೆ ಅಲ್ಲಿ ಕ್ಲಿಕ್ ಮಾಡೋದು ಡಿವೈಡೆಡ್ ಬೈ ಮೀನ್ ಎಲ್ಲ ಐತ್ರಿ ಇದು ಮೌಸ್ ಕ್ಲಿಕ್ ಇದು ಕ್ಲಿಕ್ ಮಾಡ್ರಿ ಎಂಟರ್ ಕೊಡ್ರಿ ಇದ್ರದ್ದು ಇಲ್ಲಿ ಬಂತಿಲ್ರಿ ವ್ಯಾಲ್ಯೂ ಯಾವ್ದಾ ಸೆಲ್ಗೆ ಹೋಗಿ ನೀವು ಈಸ್ ಈಕ್ವಲ್ ಟು ಕೊಟ್ರಿ ಅಂದ್ರೆ ಅಲ್ಲಿ ರಿಸಲ್ಟ್ಸ್ ಬರ್ತದೆ ಅಂದ್ರೆ ಯಾವ್ದಾರ ಕ್ಯಾಲ್ಕುಲೇಷನ್ ಸಿಕ್ ಬರಲಿ ಅಂತ ಹೇಳ್ಬೇಕು ನೀವು ಇಲ್ಲಿಗೆ ಇದು ಈಸ್ ಈಕ್ವಲ್ ಟು ಅಂತ ನೋಡ್ತೇನೆ ಈಸ್ ಈಕ್ವಲ್ ಟು ಅಂತ ಬರುತ್ತೆ ಇದು ಡಿವೈಡೆಡ್ ಬೈ ಇದು ಇಂಟು 100 ಅಂದ್ರೆ ಇದೇನ್ರಿ ಇದು ನಿಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಪರ್ಸೆಂಟೇಜ್ ಓಕೆ ನೀವು ಇಲ್ಲೇ ಮಾಡಬಹುದು ಎಲ್ಲಾರು ಮಾಡಬಹುದು ನಿಮಗೆ ನಮಗೆ ಇಲ್ಲಿ ಬೇಕಾಗಿತ್ತು ಹಿಂಗಾಗಿ ಇಟ್ಕೊಟ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಮಾಡ್ತೀರಿ ಆಮೇಲೆ ಏನು ಮಾಡ್ತೀರಿ ಇದನ್ನು ಸಾಕು ಡಬಲ್ ಡಿಜಿಟ್ಸ್ ಹಚ್ಚರಿ ಇದು ಮೂಲೆ ಹಿಡಿದು ಡಬಲ್ ಕ್ಲಿಕ್ ಮಾಡಿಬಿಡ್ತೀರಿ ಎಲ್ಲದಕ್ಕೂ ಬರುತ್ತೆ ಓಕೆ ಆಮೇಲೆ ಅದೇ ತರ ಇದನ್ನ ಕಾಪಿ ಪೇಸ್ಟ್ ನೆಕ್ಸ್ಟ್ ಇದು ಮಾಡಿಬಿಟ್ರೆ ಆಟೋಮೆಟಿಕ್ ತಗೊಳ್ತೈತ್ರಿ ಅದೆಲ್ಲದನ್ನು ವಾಟ್ ದ ಪಾಯಿಂಟ್ ಟೇಬಲ್ ರೆಡಿ ಆಯ್ತು ನಿಮ್ದು ಇದರೊಳಗೆ ಟೋಟಲಿಗೆ ಬಂತು ಎಲ್ಲದಕ್ಕೂ ಬಂತು ಇದರೊಳಗೆ ಹೌದಲ್ಲ ನಿಮಗೆ ಯಾವ ಡಿವಿಷನ್ ಒಳಗೆ ಈಗ ಯಾವ್ದು ಇದು ಬಿಹಾರದೊಳಗೆ ವಿಚ್ ಡಿವಿಷನ್ ಹ್ಯಾಸ್ ಹೈಯೆಸ್ಟ್ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಅನ್ನೋದು ಇದು ಇಂಟ್ರಾ ಡಿವಿಷನ್ ಡಿಸ್ಪ್ಯಾರಿಟಿ ಮೀನ್ಸ್ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ವಿಚ್ ಹ್ಯಾಸ್ ರೀ ಇದರೊಳಗೆ ಮೀನ್ದೊಳಗೆ ಹೈಯೆಸ್ಟ್ ಯಾವ್ದೈತ್ರಿ ಮೀನ್ದೊಳಗೆ ಇಟ್ ಈಸ್ ದ ಕೋಸಿ ಡಿವಿಷನ್ ಹ್ಯಾಸ್ ದಿ ಹೈಯೆಸ್ಟ್ ಪಾವರ್ಟಿ ಹೌದಲ್ರಿ ದೆನ್ this Sarana division maybe Sarana division has the lowest poverty in the year 2015 when it is with respect to the inter-district disparity within the division it is found that Patan division has highest highest illri Patan division the highest ಐತಿ and Kosi division has lowest ಅಂದ್ರೆ ಯಾವ ಡಿವಿಷನ್ ಇವಾಗ ಅಂಡರ್ ಡೆವಲಪ್ಡ್ ಐತಲ್ರಿ ಅಲ್ಲಿ ಏನಾಗೈತಿ ಆ ಅಂಡರ್ ಡೆವಲಪ್ಮೆಂಟ್ ಡಿಸ್ಟ್ರಿಬ್ಯೂಟ್ ಕರೆಕ್ಟ್ ಆಗೈತ್ರಿ ಆದ್ರೆ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಈ ಸರಾನ ಡಿವಿಷನ್ ಇಲ್ಲಿನ ಇಲ್ಲಿ ಏನಾಗೈತಿ ಅಲ್ರಿ ಇಲ್ಲಿನ ಅಂತ ಏನು ವೇರಿಯೇಷನ್ ಇಲ್ಲ ಆದ್ರೆ ಯಾವ್ದ್ರಿ ಅದು ಹೈಯೆಸ್ಟ್ ರೇಂಜ್ ಇದ್ರಿ ಪತಾನ್ ಸಾರಿ ಪಾಟ್ನಾ ಅಲ್ಲ ಬಿಹಾರದ ಪತಾನ್ ಅಂತ ಒಂದು ಡಿಸ್ಟ್ರಿಕ್ಟ್ ಐತ್ರಿ ಆ ವರ್ಕ್ ಮಾಡೇವಿ ಹಿಂಗ ಅದನ್ನ ಬರ್ತೈತಿ ಐತಿಲ್ರಿ ಅದ್ರಾಗ ಬಿಹಾರದ ಐತಿ ಪಟ್ನಾ ಅಂತ ಒಂದು ಐತ್ರಿ ಪಾಟ್ನಾ ಪಠಾನ್ ಅಂತ ಒಂದು ಡಿಸ್ಟ್ರಿಕ್ಟ್ ಐತಿ ಹಿಂಗಾಗಿ ಅದನ್ನ ಬರ್ತದೆ ರೀಸೆಂಟ್ಲಿ ನಾವು ಡೆವಲಪ್ಮೆಂಟ್ ಓಕೆ ಪಾಟ್ನಾ ಡಿವಿಷನ್ ಏನಾಯ್ತಲ್ರಿ ಇದು ಹೈಯೆಸ್ಟ್ ಇದು ಐತಿ ಓಕೆ ಇಲ್ಲಿ ಏನೈತಿ ಇಲ್ಲಿನ ಪಠಾನ್ ಕಂಟಿನ್ಯೂ ಟು ಬಿ ಹೈಯೆಸ್ಟ್ ಡಿಸ್ಪ್ಯಾರಿಟಿ ಅಮಂಗ್ ದ ಡಿವಿಷನ್ಸ್ ಎಲ್ಲ ಬರಿಬೇಕು ಅದನ್ನ ಬೇಕಂದ್ರೆ ನಿಮ್ಮ GDP ಬರೀತಿದ್ರಿ ನೀವು ಬರಿಬೇಕು ಅಂತ ಎಷ್ಟಿದೆ ಆದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಯಾವ್ದ್ರಿ ಇಲ್ಲಿ ನೋಡಿ ಇದು 22 ಇದ್ದು 29 ಆಗಿದೆ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಬಿಹಾರ್ ಹ್ಯಾಸ್ ಇನ್ಕ್ರೀಸ್ ಅರೌಂಡ್ 7% ಪಾಯಿಂಟ್ಸ್ ಅಷ್ಟು ಏನಾಗೈತಿ ಇನ್ಕ್ರೀಸ್ ಆಗೈತಿ ಅಂದ್ರೆ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಇವೊಂದು ಪಾವರ್ಟಿ ರಿಡ್ಯೂಸ್ಡ್ ಫ್ರಮ್ ದಿಸ್ ಟು ದಿಸ್ ನೋಡಿ ಪಾವರ್ಟಿ ಎಲ್ಲಿಗ್ರಿ ಅರೌಂಡ್ 266 ಇದ್ದದ್ದು 0.162 ಇಳಿದೈತ್ರಿ ಆದ್ರೆ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ಬಿಹಾರ್ ಆಲ್ಸೋ ಗೊತ್ತಾಗ್ತಿಲ್ರಿ ಇದು ಮಾಡಬೇಕು ಇದನ್ನ ಪೇಪರ್ದಾಗ ಬರ್ಬೇಕ್ರಿ ಅಂದ್ರೆ ಇದು ಪೂರ ಟೇಬಲ್ ತಗರಿ ಟೇಬಲ್ ತಗೊಂಡು ಅಲ್ಲಿ ಪೇಸ್ಟ್ ಮಾಡಿ ಎಲ್ಲರದ್ದು ಬಂದೈತ್ರಿ ಇದು ವ್ಯಾಲ್ಯೂ ಯಾಕೆ ಬಂದಿಲ್ಲ ಅಂದ್ರೆ ಅದು ಒಂದೇ ಇದು ಆಗಿದ್ದು ವ್ಯಾಲ್ಯೂ ಬಂದಿಲ್ಲ ಅಲ್ಲಿ ಡಾಟ್ ಡಾಟ್ ಅಷ್ಟೇ ಹಾಕ್ಬೇಕು ಡಾಟ್ 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 ಓಕೆ ಇದಕ್ಕೆ ಇಲ್ಲೇ ಮರ್ಜ್ ಮಾಡಿ ಯು ಮರ್ಜ್ ದಿಸ್ ಥಿಂಗ್ ಇಲ್ಲಿ ಮರ್ಜ್ ಅಂತ ಅಬ್ಸರ್ವ್ ಆಯ್ತಲ್ರಿ ಯು ಮರ್ಜ್ ದಿಸ್ ಆಲ್ಸೋ ಯು ಮರ್ಜ್ ಇದಕ್ಕೆ ಏನು ಮಾಡಿ ಇದನ್ನ ಮರ್ಜ್ ಮಾಡಿ ಡಿವಿಷನ್ ರಿಪೋರ್ಟ್ ಏನಿಲ್ಲ ರಿಪೋರ್ಟಿಂಗ್ ಟೇಬಲ್ ಹೆಸರು ಏನ್ರಿ ಡಿವಿಷನ್ ವೈಸ್ ಎವರೇಜ್ and co-average and division wise average MPI and here written in the coefficient of variation inter-district disparity ಅಂತ ಬರೀ ಬ್ರಾಕೆಟ್ ನಲ್ಲಿ CV ಅಂತ ಇಂಟರ್
strict disparity CV percentage ನ ಮಾಡಿ ನಾವು ಬೇರೆ ಮೆಥಡ್ CV percentage in Bihar bracket ನಾಗ 2009 sorry 16 17 15 16 16 and 2019-20 ಎಷ್ಟನೇ ಟೇಬಲ್ ರೀ ಇದು ನಿಮ್ದು ಸೆಕೆಂಡ್ ರೀ ಅಲ್ಲ ಓಕೆ ಸೆಕೆಂಡ್ ಟೇಬಲ್ ಯಾವುದು ಒಂದನೇ ಟೇಬಲ್ ಆದ್ರೆ ಇದು ಎರಡನೇ ಟೇಬಲ್ ಇದು ಡಿವಿಷನ್ ರೀಜನಲ್ ಏನೋ ಬರ್ದಿದ್ವಿ ಆಮೇಲೆ ಹೆಡ್ಡಿಂಗ್ ಏನೋ ಕೊಟ್ಟಿದ್ವಿ ಏನು ಹೆಡ್ಡಿಂಗ್ ಕೊಟ್ಟಿದ್ವಿ ಅಂತ ರೀಜನಲ್ ಇದು ರೀ ರೀಜನಲ್ ಅನಾಲಿಸಿಸ್ ಏನೋ ಬರ್ದಿದ್ವಿ ಓಕೆ ಇದು ಕೆಳಗೆ ಇದನ್ನ ಆಮೇಲೆ ಬೇಕಾದ್ರೆ ನೀವು ಬರೀ ಇದನ್ನ ಅಷ್ಟೇ ರೀ ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್ 2019 ಇದನ್ನ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಏನೈತಲ್ರಿ ಅದನ್ನ ಮಾತ್ರ ನೀವು ಇದರಲ್ಲಿ ತೋರಿಸ್ಬೋದು ಯಾವ್ದನ್ನ ಇದೆರಡು ಐತಲ್ರಿ ಇದನ್ನ ಮತ್ತೆ ಇದನ್ನ ಎರಡನ್ನ ತಗೊಂಡು ಏನ್ ಮಾಡ್ಬೇಕ್ರಿ ಗ್ರಾಫ್ ಹಾಕ್ಬೇಕು ಓಕೆ ಇದನ್ನೇ ಮಾಡ್ಬೇಕು ಅದು ಸರಿ ಬರ್ಲಿಲ್ಲ ಅಂದ್ರೆ ಇವೆರಡನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಡ್ರಿ ಇದನ್ನ ಮತ್ತೆ ಸಾರ್ಟ್ ಮಾಡ್ಬೇಕು ಸಾರ್ಟ್ ಮಾಡಿ ಡೇಟಾ ಕೊಯ್ದು ಸಾರ್ಟ್ ಮಾಡ್ತೀವಿ ನರಿಯಾ ಬಿಟ್ಬಿಡಿ ಟೆಲಿಕೇಶನ್ ಹೋಗ್ಬಿಡ್ರಿ ಇದಕ್ಕೆ ಬಂದು ಇಲ್ಲಿ ಹಾಕಿ ಓಕೆ ಇದೇನಾದ್ರೂ ನಿಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂತ ಇದನ್ನ ಹೇಳ್ತೀರಿ ರೀಜನಲ್ ಡಿಸ್ಪ್ಯಾರಿಟಿ ಅಂತ ಅಂದ್ರೆ ಸ್ಟೇಟ್ ಏಜ್ ಆಫ್ ಹೋಲ್ ಇಷ್ಟ ಐತಲ್ರಿ ಡಿಸ್ಟ್ರಿಕ್ಟ್ ಟೋಟಲ್ ಅಂತ ಬೇಕಂತ ಕೆಳ ಹಾಕ್ಬೇಕ್ರಿ ಟೋಟ್ಲ ಎಲ್ಲ ಐತ್ರಿ ಟೋಟ್ಲ ನೋಡ್ರಿ ಎಲ್ಲರೂ ಕಾಣತೈತದಲ್ರಿ ಸಾರ್ಟ್ ಮಾಡ್ಬೇಕು ಅದನ್ನ ಸಾರ್ಟ್ ಮಾಡಿದ್ರೆ ಮಾತ್ರ ಮೀನಿಂಗ್ಫುಲ್ ಅನಾಲಿಸಿಸ್ ಬರ್ತೈತಿ ಓಕೆ ಟೋಟಲ್ ಅನ್ನ ಮ್ಯಾಲ್ ಮಾಡಿದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಕಲರ್ ಕೊಡ್ಬೋದು ನಿಮ್ಗೆ ಬೇಕಾದ್ರೆ ಅದಕ್ಕೆ ಅಷ್ಟೇ ಉಳಿದೋಕೊಂದು ಕಲರ್ ಅದಕ್ಕೊಂದು ಕಲರ್ ಯಾಕಂದ್ರೆ ಯಾಕೆ ಹೇಳ್ರಿ ಅದು ಟೋಟಲ್ ಅಲ್ಲ ಅದಕ್ಕೆ ಎಂಟೈರ್ ಸ್ಟೇಟ್ ಇಂದ ಡೇಟಾ ಲೇಟರ್ ಇಟ್ ಲುಕ್ಸ್ ನೈಸ್ ರೀ ಆಮೇಲೆ ಬೇಕಂತ ಡಿಲೀಟ್ ಮಾಡಿಬಿಡ್ರಿ ಬಂತಿಲ್ರಿ ಒಂದು ಹೆಡಿಂಗ್ ಕೊಡ್ರಿ ಬರ್ದ ಪಾಯಿಂಟ್ ಇದ್ರೊಳಗೆ ಬರೆಷ್ಟು 2019 ಅಷ್ಟೇ ನೋಡ್ರಿ ನೀವು 1920 ಇದ್ರೊಳಗೆ ಏನೈತಿ ಸಿಚುವೇಶನ್ ಅಂತ ಹೇಳಿ ಉಳಿದ ಅನಾಲಿಸಿಸ್ ಮಾಡಿ ಚಾಟ್ ಜಿಪಿಟಿಗೆ ಹಾಕಿದ್ರೆ ಅದು ಮಾಡಿ ಕೊಡ್ತೈತ್ರಿ ಅದನ್ನ ನೋಡಿ ಯೂಸ್ ಮಾಡ್ಬೇಕು ಕೊಡ್ತೀವಿ ಇಷ್ಟು ಮಾಡಿದ್ರಿ ಇನ್ನು ಈ ಟೇಬಲ್ ಹಾಕಿದ್ರಿ ಇಲ್ಲಿ ಇದೆ ಈ ಟೇಬಲ್ ಹಾಕಿದ್ರೆ ಡಿವಿಷನ್ ವೈಸ್ ಇದನ್ನ ಇದ್ರ ಕೆಳಗೆ ಹಾಕೈತಲ್ರಿ ಆಲ್ರೆಡಿ ಇದ್ರ ಕೆಳಗೆ ಇದನ್ನ ಹಾಕ್ರಿ ಆಮೇಲೆ ಎಲ್ಲ ಮಾಡ್ತಾ 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 ಹೋಗ್ತೀರಿ ಇಲ್ಲೇ ಅವಾಗ ಈ ಗ್ರಾಫ್ನ ಹಾಕ್ಬೇಕು ಈಗ ಎರಡು ಹೆಡಿಂಗ್ ಎರಡು ಒಳಗೆ ಮಾಡೋದಿದ್ರೆ ಇಲ್ಲೇ ಮಾಡಕ್ ಬರ್ತೈತ್ರಿ ಲೇಔಟಿಗೆ ಹೋಗೋದು ಇಲ್ಲೇ ಐತಲ್ರಿ ಹೆಡಿಂಗ್ ಚಿಹ್ನೆ ಐತಲ್ರಿ ಇಲ್ಲಿ ಹೋಗಿ ಏನ್ ಮಾಡ್ಬೇಕು ಇಲ್ಲಿ ಚಿಹ್ನೆ ಬರಿಬೇಕು ಏನಿದ್ರೆ ಹೆಸರು ಡಿವಿಷನ್ ವೈಸ್ ನಮಗೆ ಡಿಸ್ಪ್ಯಾರಿಟಿ ಬೇಡ ಎವರೇಜ್ ಎಲ್ಲ ಏನೆಲ್ಲ ಹಾಕಿ ಪೇಸ್ಟ್ ಮಾಡ್ತೀರಿ ಡಿವಿಷನ್ ವೈಸ್ ಇಂಟರ್ ಡಿಸ್ಟ್ರಿಕ್ಟ್ ಡಿಸ್ಪ್ಯಾರಿಟಿ CV for NDI in Bihar 15 in Bihar and India 2019 ಅಂದ್ರೆ ಇದಕ್ಕೆ ಏನು ಮಾಡೋದು ಸರ್ ಸ್ನಾನ ಮಾಡೋದು ಮೇಕಪ್ ಮಾಡೋ ಕಲಿ ಬರ್ತೀವಿ ಅದಕ್ಕೆ ಬಂತ್ರಿ ಇದನ್ನ ಏನು ಮಾಡ್ತೀರಿ ಇಲ್ಲೇ ಇಲ್ಲಿ ಹಾಕ್ತೀವಿ ಇಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ ಅದನ್ನ ಮಾಡ್ತಾ 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 ನಮ್ಗೆ ಟೇಬಲ್ 2 ಹೋದಲ್ರಿ ಇದು ಫಿಗರ್ ಎಷ್ಟಿದೆ ಫಿಗರ್ ಫಿಗರ್ 1 ಆಗಿತ್ತು ಇದು ಫಿಗರ್ 2 ಇದೆ
ಇದು ಫಿಗರ್ 3 ಇದು ಬೇಕಂತ ಬಿಡುವಂತ ಯಾಕೆಲ್ರಿ ಎಂಟೈರ್ ಸ್ಟೇಟ್ ತೊಗೊಂಡೈತಿ ಅಲ್ಲೇ ಇದನ್ನ ಹಾಕಿ